ಫ್ಯಾನ್ ಬೇಡ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸ್ಸಿದ್ಧಂ ಅಧ್ಯಾಪಯಂತೆ ಸ್ವೋಚ್ಛಿಷ್ಟಾಹ್ಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನಿನ್ನೆಯ ದಿನ ಅಂಬರಮೇ ತಣ್ಣೀರೇ ಎಂದು ಪ್ರಾರಂಭವಾಗತಕ್ಕಂತಹ ಪಾಶುರವನ್ನು ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಸಮುದಾಯದ ಸಮಾನ ಮನಸ್ಕರಾದ ಎಲ್ಲರೂ ಸಹ ಒಂದು ಸತ್ಸಂಗವನ್ನು ಮಾಡಿಕೊಂಡು ಭಗವತ್ ತತ್ವವನ್ನು ಅರಿಯಲು, ಭಗವಂತನನ್ನು ಕಾಣಲು, ಪರಮಾರ್ಥ ಸತ್ಯವನ್ನು ಅರಸಿ ಬಂದು ಆ ವಸ್ತು ಎಲ್ಲಿ ಸಿಗುತ್ತೋ ಅಲ್ಲಿ ಆಚಾರ್ಯರ ಅಥವಾ ಗುರುವಿನ ಮೂಲಕ ಸತ್ಯ ಧರ್ಮಾಯ ದೃಷ್ಟಯೇ, ನನಗೆ ಸತ್ಯ ಮತ್ತು ಧರ್ಮದ ಪರಿಚಯಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಅವರು ಕೃಪೆ ಮಾಡಿ ತೆಗೆದು ತೋರಿಸತಕ್ಕಂತಹ ದಾರಿಯಲ್ಲಿ ಮುಂದೆ ನಡೆದು ಈ ಭಗವತ್ ತತ್ವ ಅನ್ನೋದು ತಾನೇ ತಾನಾಗಿ ಬೇರೆಯಾಗಿ ಪ್ರಪಂಚದಲ್ಲಿ ಅಲ್ಲದೆ, ಸಮುದಾಯಕ್ಕೆ ಸೇರಿಲ್ಲದೆ, ಭಾಗವತರೊಡನೆ ಕೂಡಿರದ ಭಗವತ್ ತತ್ವ ಯಾವುದೂ ಇಲ್ಲ. ಆದ್ದರಿಂದ ಯಾವುದರ ಜೊತೆ ಸೇರಿ ಇರುತ್ತೋ, ಯಾವ ವ್ಯವಸ್ಥೆಯಲ್ಲಿ ಆ ವಸ್ತುವನ್ನು ಮನಗಾಣಬಹುದೋ ಅದೇ ವ್ಯವಸ್ಥೆಯ ಮೂಲಕ ಹೋಗಬೇಕು, ಸಮುದಾಯದ ಮೂಲಕವೇ ಹೋಗಬೇಕು. ಈ ವಸ್ತು ಕೃಷ್ಣಾವತಾರದಲ್ಲಿ ವಸುದೇವನ ರಕ್ಷೆಯಲ್ಲಿ, ಯಶೋದೆಯ ರಕ್ಷೆಯಲ್ಲಿ, ಬಲರಾಮನ ರಕ್ಷೆಯಲ್ಲಿ ಪರತಂತ್ರನಾಗಿ ಆತ ಅವತಾರ ಮಾಡಿರೋದು. ಸ್ವತಂತ್ರ ಮತ್ತು ಪರತಂತ್ರ ಅಥವಾ ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯ ಅನ್ನೋದು ಪರಸ್ಪರ ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು. ಪಾರತಂತ್ರ್ಯವಿಲ್ಲದ ಸ್ವಾತಂತ್ರ್ಯವಿಲ್ಲ ಅಥವಾ ಅದಕ್ಕೆ ಬೆಲೆ ಇಲ್ಲ. ಅದೇ ರೀತಿ ಸ್ವಾತಂತ್ರ್ಯವಿಲ್ಲದ ಪಾರತಂತ್ರ್ಯಕ್ಕೆ ಬೆಲೆ ಇಲ್ಲ. ಸ್ವತಂತ್ರನಾಗಿರತಕ್ಕಂತಹ ಪರಬ್ರಹ್ಮ ವಸ್ತುವೇ ತಾನು ಈ ಯಶೋದೆಗೆ ಆಗಲಿ, ಬಲರಾಮನಿಗೆ ಆಗಲಿ, ಅಥವಾ ನಂದಗೋಪನಿಗೆ ಆಗಲಿ ಪರತಂತ್ರನಾಗಿ ತಾನು ಅವರಲ್ಲಿ ಒಬ್ಬನಾಗಿ ಬಂದು ಕಾಣಿಸಿಕೊಂಡಿದ್ದಾನೆ. ಆದ್ದರಿಂದ ಅವರ ಅನುಗ್ರಹವನ್ನು, ಕೃಪೆಯನ್ನು, ಸಹಾಯವನ್ನು ಅಪೇಕ್ಷಿಸಿ ಅದರಿಂದ ಅವರೆಲ್ಲರನ್ನೂ ನೀವು ನಮಗೆ ದಾರಿ ಮಾಡಿಕೊಡಬೇಕು, ನಮಗೆ ಕೃಪೆ ತೋರಬೇಕು, ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ಎಲ್ಲರ ಸಹಾಯವನ್ನು ಪಡೆದು ಕೃಷ್ಣನ ಬಳಿಗೆ ಬರ್ತಾರೆ. ಈಗ ಕೃಷ್ಣ ಅನ್ನೋ ತತ್ವ ಏನಿದೆ ಅದು ತಾನೇ ತಾನಾಗಿ ಜಗದ್ವ್ಯತಿರಿಕ್ತವಾಗಿ ಸಿಗೋದಿಲ್ಲ. ಪರಬ್ರಹ್ಮ ವಸ್ತು ಅನ್ನೋದು ಪ್ರಕೃತಿಯ ಜೊತೆಗಿರುತ್ತೆ. ಇದನ್ನು ನಮ್ಮ ಎಲ್ಲ ಉಪನಿಷತ್ತುಗಳಲ್ಲಿಯೂ, ವೇದ ಸಾಹಿತ್ಯದಲ್ಲಿಯೂ, ಭಗವದ್ಗೀತೆಯಲ್ಲಿಯೂ ಮತ್ತು ವ್ಯಾಸಾದಿ ಕವಿಗಳ ಉಕ್ತಿಗಳಲ್ಲಿಯೂ ನಾವು ಕಾಣಬಹುದು. ಪ್ರಕೃತಿಯನ್ನು ಹೊಂದಿಕೊಂಡು ಪುರುಷನಿರ್ತಾನೆ. ಮಾಯೆಯನ್ನು ಹೊಂದಿಕೊಂಡು ಮಾಯೆಗೆ ಸೇರಿದಂತೆ ಮಾಯೆಯ
ಒಂದು ಮುಸುಕಿನಲ್ಲಿಯೇ ಪರಬ್ರಹ್ಮ ವಸ್ತುವನ್ನು ಕಾಣಬೇಕು. ನಾವಿರುವುದು ಮಾಯಾ ಪ್ರಪಂಚದಲ್ಲಿ, ನಾವು ಹುಟ್ಟಿರುವುದು ಮಾಯಾ ಪ್ರಪಂಚದಲ್ಲಿ. ಈ ಪ್ರಕೃತಿ ಒಂದು ಸೊಗಸುಗಾರ್ತಿ ಅಂತಾರೆ. ಇದರಲ್ಲಿ ಒಂದು ಸೌಂದರ್ಯ ಇದೆ. ಜಗತ್ತಿನಲ್ಲಿ ಒಂದು ಸೌಂದರ್ಯ ಇದೆ, ಬದುಕಿನಲ್ಲಿ ಒಂದು ಸೌಂದರ್ಯ ಇದೆ. ಈ ಬದುಕಿನ ಸೌಂದರ್ಯದಲ್ಲಿ ಭಗವಂತನನ್ನು ಕಾಣಬೇಕು ಅನ್ನೋದು ನಮ್ಮ ಋಷಿ ಮುನಿಗಳ, ಕವಿಗಳ, ಜನಸಾಮಾನ್ಯರಿಗೆ ತಿಳಿಸಿಕೊಡತಕ್ಕಂತಹ ಒಂದು ದಾರಿ. ಅಂದರೆ ತನ್ನ ಒಂದು ತಪಸ್ಸಿನ ಫಲದಿಂದ, ತನ್ನ ಜ್ಞಾನ ಮಾರ್ಗದ ಸಾಧನೆಯ ಅನುಷ್ಠಾನದಿಂದ, ತನ್ನ ಯಜ್ಞಾದಿಗಳ ಒಂದು ಬಲದಿಂದ ಸತ್ಯವನ್ನು ಕಂಡುಕೊಳ್ಳುವ ದಾರಿ ಬೇರೆ. ಅದು ಎಲ್ಲರಿಗೂ ಸಾಧ್ಯವಾಗುವಂತಹ ಮಾತಲ್ಲ. ಆದರೆ ಸಾಮಾನ್ಯ ಜನರು ಭಗವಂತನನ್ನು ಹೇಗೆ ಕಾಣಬೇಕು, ಇದನ್ನು ವಿಭೂತಿ ಯೋಗದಲ್ಲಿ ಭಗವಂತ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು, ಹೀಗೆ ವಿಭೂತಿ ಯೋಗ ಅಂದರೆ ಎಲ್ಲೆಲ್ಲಿ ಇದೇ ಪ್ರಕೃತಿಯಲ್ಲಿ, ಇದೇ ಪಾಂಚಭೌತಿಕವಾಗಿರತಕ್ಕಂತಹ ತತ್ವಗಳಲ್ಲಿ ಭಗವಂತನನ್ನು ಮಾಯೆಯ ಮೂಲಕವೇ, ಪ್ರಕೃತಿಯ ಮೂಲಕವೇ, ಈ ಸೌಂದರ್ಯದ ಆರಾಧನೆಯ ಮೂಲಕವೇ ಆ ಭಗವಂತನನ್ನು, ಈ ಯಾವ ಸೌಂದರ್ಯ ಇದೆ ಬದುಕಿನಲ್ಲಿ, ಸೊಬಗು ಅನ್ನೋದೇನಿದೆ, ಬದುಕಿನಲ್ಲಿ ಸೌಂದರ್ಯ ಅನ್ನೋದೇನಿದೆ, ಅದರಲ್ಲಿ ಈ ಯಾವುದೋ ಹೊರಗಿನ ತಳುಕಿಗೆ ನಮ್ಮನ್ನು ನಾವು ಕೊಟ್ಟುಕೊಳ್ಳದೆ, ಮೈ ಮರೆಯದೆ, ಅದಕ್ಕೆ ಅಧಿಷ್ಠಾನವಾಗಿರತಕ್ಕಂತಹ ಆ ಸೌಂದರ್ಯಕ್ಕೆ, ಬದುಕಿನ ಪ್ರಕೃತಿಯ ಸೊಬಗಿಗೆ ಆಶ್ರಯವಾಗಿರತಕ್ಕಂತಹ ವಸ್ತುವನ್ನು ಕಾಣು. ಇದನ್ನು ರೂಢಿ ಮಾಡಿಕೊಳ್ಬೇಕು, ಅಭ್ಯಾಸ ಮಾಡಿಕೊಳ್ಬೇಕು. ಕೇವಲ ಸೌಂದರ್ಯದ ಹೊರ ಪದರಿನಲ್ಲಿ ನಮ್ಮನ್ನು ನಾವು ಕಳೆಕೊಳ್ಳದೇನೆ, ಅದಕ್ಕೆ ಮಾರು ಹೋಗದೆ, ಅದರ ಅಂತರಾಳದಲ್ಲಿ ಇರತಕ್ಕಂತಹ ಆ ಸೌಂದರ್ಯಕ್ಕೆ ಸೌಂದರ್ಯವನ್ನು ಕೊಡತಕ್ಕಂತಹ ವಸ್ತು ಏನಿದೆ ಅದನ್ನು ಅರಿಯಬೇಕು. ಮುಂದಿನ 3 ಪಾಶುರಗಳಲ್ಲಿ ಈ ಪ್ರಕೃತಿಯ ಆರಾಧನೆ ಇದೆ, ಪ್ರಕೃತಿಯಲ್ಲಿಯೇ ಭಗವಂತನನ್ನು ಕಾಣಬೇಕು ಅಂತ ಇದೆ. ಈ ಪ್ರಕೃತಿಯನ್ನು ನಾವು ಒಂದು ದೇವಿಯಾಗಿ ಕಾಣ್ತೀವಿ, ಒಂದು ತಾಯಿಯಾಗಿ ಕಾಣ್ತೀವಿ, ಒಂದು ಭಗವತಿಯಾಗಿ ಕಾಣ್ತೀವಿ, ಒಂದು ಶಕ್ತಿ ಸ್ವರೂಪಿಣಿಯಾಗಿ ಕಾಣ್ತೀವಿ. ಶಕ್ತಿಯ ಮೂಲಕವೇ ಶಿವನ ಆರಾಧನೆ ಮತ್ತು ವಿಷ್ಣು ಮಾಯೆಯ ಮೂಲಕವೇ ವಿಷ್ಣುವಿನ ಆರಾಧನೆ ಮತ್ತು ಮಹಾಲಕ್ಷ್ಮಿಯ ಉಪಾಸನೆಯಿಂದಲೇ ಮಹಾವಿಷ್ಣುವಿನ ಒಲವನ್ನು ಪಡೆಯಲು ಸಾಧ್ಯ. ಈ ವಿಷ್ಣು ತತ್ವ ಮತ್ತು ಮಾಯಾ ತತ್ವ ಅನ್ನೋದು, ಪ್ರಕೃತಿ ಮತ್ತು ಪುರುಷ ತತ್ವ ಅನ್ನೋದು ಹೊಂದಿಕೊಂಡಿರುತ್ತೆ, ಇದಿಲ್ಲದೆ ಅದಿರೋದಿಲ್ಲ. ನಾನು ನೆನ್ನೆನೇ ಹೇಳಿದೆ, ರಾಧೆ ಅನ್ನೋದು ಒಂದು ತತ್ವ. ರಾಧಾ ಅಂದರೆ ರಾಧೃ ಅನ್ನುವ ಧಾತುವಿನಿಂದ ನಾವು ಸಾಮಾನ್ಯವಾಗಿ ಸಮಾರಾಧನೆ ಅಂತ ಹೇಳ್ತೀವಿ, ಆರಾಧನೆ ಅಂತ ಹೇಳ್ತೀವಿ. ಅದೇ ರಾಧಾ ಅನ್ನೋ ಶಬ್ದ ಪ್ರೀತಿಯನ್ನು ತೋರಿಸಿ, ಪ್ರೀತಿಯ ಮೂಲಕ ಪ್ರೀತಿಪೂರ್ವಕವಾಗಿ ಮನಸ್ಸನ್ನು ತೃಪ್ತಿಗೊಳಿಸುವುದು ಆರಾಧನೆ. ಈ ರಾಧೆ ಅನ್ನುವ ತತ್ವ ಏನಪ್ಪ ಅಂತ ಹೇಳಿದ್ರೆ, ಆ ಪರಮಪುರುಷನನ್ನು, ಭಗವಂತನನ್ನು, ಭಗವತ್ ತತ್ವವನ್ನು ಪ್ರೀತಿಪೂರ್ವಕವಾಗಿ ಆರಾಧಿಸಿ ಅವನಿಗೆ ಪರತಂತ್ರನಾಗಿ ನಡೆದುಕೊಳ್ಳತಕ್ಕಂತಹ ಒಂದು ವಸ್ತು ಏನಿದೆ ಅದಕ್ಕೆ ನಾವು ಪ್ರಕೃತಿ ಅಂತ ಹೇಳ್ತೀವಿ.
ಪ್ರಕೃತಿಯನ್ನು ಇಟ್ಟುಕೊಂಡು ಭಗವಂತ ಈ ಜಗತ್ತನ್ನು ನಡೆಸ್ತಾನೆ. ಈ ಪ್ರಕೃತಿ ಅನ್ನೋದು ಅವನಿಗೆ ಪರಮ ಪ್ರಿಯ. ಯಾಕೆಂದರೆ ಎಲ್ಲ ಜೀವ ಜಂತುಗಳ ವಿಕಾಸವೂ ಸಹ ಇದರ ಮೂಲಕವೇ ಆಗುತ್ತೆ. ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಇದು ಕೃಷ್ಣನ ಮಾತು. ಕೃಷ್ಣನಿಗೆ ನಾವು ನಾರಾಯಣ ಅಂತ ಹೇಳ್ತೀವಿ. ನಾರಾಯಣ ಅನ್ನುವ ಶಬ್ದ ಯಾವ ರೀತಿ ಉತ್ಪತ್ತಿಯಾಗಿದೆ, ನಿಷ್ಪತ್ತಿಯಾಗಿದೆ ಅಂದರೆ, ಇದೆಲ್ಲ ನಮ್ಮ ಹಿರಿಯರು ಅನೇಕ ವರ್ಷಗಳ ಕಾಲ, ಶತಮಾನಗಳ ಕಾಲ ಚಿಂತನೆಯನ್ನು ನಡೆಸಿ ಯೋಗ ಮಾರ್ಗದಲ್ಲಿ ತಾವು ಕಂಡುಕೊಂಡಿರತಕ್ಕಂತಹ ಸತ್ಯವನ್ನು ಶಬ್ದಗಳ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ರಾ ಎಂಬ ಶಬ್ದಶಾಸ್ತ್ರದಲ್ಲಿ ನಾವು ಬೀಜ ಮಂತ್ರಗಳು ಅಂತ ಹೇಳ್ತೀವಿ, ಬೀಜಾಕ್ಷರಗಳು ಅಂತ ಹೇಳ್ತೀವಿ. ರಾ ಅನ್ನುವ ಶಬ್ದಕ್ಕೆ ಅಗ್ನಿ ಅಂತ ಹೆಸರು. ರಂ ಅಗ್ನಯೇ ನಮಃ ಅಂತ ಹೇಳ್ತೀವಿ. ಅಗ್ನಿ ಅನ್ನೋದು ಸುಟ್ಟು ಹಾಕ್ತಕ್ಕಂಥದ್ದು. ಯಾವುದು ನಾಶವಾಗತ್ತೆ, ಯಾವುದು ಬಹಳ ಕಾಲ ಉಳಿಯೋದಿಲ್ಲ, ಯಾವುದು ನಶ್ವರವಾದದ್ದು ಅದನ್ನು ರೇಫ ಅಂತ ಹೇಳ್ತೀವಿ. ರಕಾರ, ಸಂಸ್ಕೃತದಲ್ಲಿ ರಕಾರ ಅಂತ ಹೇಳಬಾರ್ದು, ರೇಫ ಅಂತಲೇ ಹೇಳಬೇಕು. ರಕಾರ ಸೂಚಿಸುತ್ತೆ. ನ ರಹ ಅಂತ ಹೇಳಿದ್ರೆ ಯಾವುದು ಅಶಾಶ್ವತವೋ, ಯಾವುದು ಹೋಗ್ಬಿಡುತ್ತೋ, ಯಾವುದು ಸುಟ್ಟು ಹೋಗುತ್ತೋ, ಯಾವುದು ನಾಶವಾಗುತ್ತೋ ಅದಲ್ಲ. ನ ರಹ ಅಂದರೆ ಯಾವುದು ಶಾಶ್ವತವಾಗಿ ಉಳಿಯುತ್ತೋ, ಶಾಶ್ವತ ತತ್ವ ಏನಿರುತ್ತೋ ಅದಕ್ಕೆ ನ ರಹ ಅಂತ ಹೆಸರು. ಅಲ್ಲಿಗೆ ಜಗತ್ತಿನಲ್ಲಿ ಯಾವುದು ಶಾಶ್ವತವಾದದ್ದು ಎಲ್ಲವೂ ಬದಲಾಗ್ತಾ ಇರುತ್ತೆ, ಆದರೆ ಕೆಲವು ಮಾತ್ರ ಒಂದೇ ರೀತಿ ಉಳಿಯುತ್ತೆ. ಈ ವಸ್ತುವಿಗೆ ನ ರಹ ಅಂತ ಹೆಸರು. ಮತ್ತೆ ಈ ನರ ಸಮೂಹ ಏನಿದೆ, ಯಾವುದು ಶಾಶ್ವತವಾದ ವಸ್ತುಗಳಿತ್ತಲ್ಲ, ಆ ಶಾಶ್ವತವಾದ ವಸ್ತುಗಳ ಒಂದು ಗುಂಪು ಏನಿರುತ್ತೆ ಅದಕ್ಕೆ ನಾವು ನಾರಂ, ನಾರಹ ಅಂತ ಹೇಳ್ತೀವಿ. ಈ ನಾರಗಳಿಗೆ ಅಂದ್ರೇನು, ಯಾವುದು ಶಾಶ್ವತವೋ, ಯಾವುದು ಒಳ್ಳೆಯದೋ, ಯಾವುದು ಅಚಲವಾಗಿ ನಿಲ್ಲುತ್ತೆಯೋ, ಯಾವುದು ಪ್ರಾಮಾಣಿಕವಾಗಿರತಕ್ಕಂಥದ್ದು, ನಿಜವಾದದ್ದು, ಸತ್ಯವಾದದ್ದು, ಪರಮಾರ್ಥವಾದದ್ದು, ಇವೆಲ್ಲಕ್ಕೂ ಆಶ್ರಯವಾದದ್ದು. ಆಶ್ರಯ ಅನ್ನೋ ಶಬ್ದಕ್ಕೆ ಅಯನಂ ಅಂತೀವಿ. ನಾರಾಯಣಂ ಅಯನಂ, ನಾರಾಯಣ. ಅಯನಂ ಅಂದರೆ ಇನ್ನೂ ಒಂದು ಅರ್ಥ ಇದೆ. ಆಶ್ರಯ ಅಂತನೂ ಅರ್ಥ ಆಗುತ್ತೆ, ಅದನ್ನು ಪಡೆಯುವ ದಾರಿ ಅಂತನೂ ಅರ್ಥ ಆಗುತ್ತೆ. ನಾವು ಶಾಶ್ವತವಾದದ್ದನ್ನು ಅರಸಿ ಬಂದಾಗ, ಶಾಶ್ವತವಾದದ್ದು ನಮಗೆ ದಕ್ಕಬೇಕಾದರೆ ಅದಕ್ಕೆ ದಾರಿ ಯಾವುದು ಅಂದರೆ ಅಯನಂ, ದಾರಿ ಅನ್ನೋದು ಅದೇ ನಾರಾಯಣ. ಅಲ್ಲಿಗೆ ನಾರಾಯಣ ಅನ್ನುವ ಶಬ್ದ ಶಾಶ್ವತ ವಸ್ತು ಸಮೂಹದ ಆಶ್ರಯ. ಯಾವುದು ಶಾಶ್ವತವೋ ಅದೆಲ್ಲಕ್ಕೂ ಆಶ್ರಯವಾಗಿರತಕ್ಕಂಥದ್ದು ನಾರಾಯಣ ವಸ್ತು. ಮತ್ತು ಯಾವುದನ್ನು ಹಿಡಿದರೆ, ಯಾವುದರ ಮೂಲಕ ಹೋದರೆ, ಯಾವ ಉಪಾಯವನ್ನು ನಾವು ಅನುಸರಿಸಿದರೆ, ಯಾವ ಸಾಧನವನ್ನು ಅನುಸರಿಸಿದರೆ, ಯಾವ ಉಪಕರಣವನ್ನು ನಾವು ಉಪಯೋಗಿಸಿಕೊಂಡರೆ ಆ ಶಾಶ್ವತವಾದ ಗುರಿಯನ್ನು ನಾವು ತಲುಪಬಹುದೋ ಆ ಸಾಧನಕ್ಕೂ ನಾರಾಯಣ ಅಂತ ಹೆಸರು. ಸಾಮಾನ್ಯವಾಗಿ ಗತಿ ಅಂತ ಹೇಳ್ತೀವಿ ನಾವು. ಗತಿರ್ ಬರ್ಥ ಪ್ರಭು ಸಾಕ್ಷಿ. ಭಗವಂತನನ್ನು ನಾವು ಅವನು ನಮಗೆ ಗತಿ ಅಂತ ಹೇಳ್ತೀವಿ. ಗತಿ ಅನ್ನೋ ಶಬ್ದಕ್ಕೂ ಸಹ ಹೋಗಿ ಸೇರಬೇಕಾಗಿರತಕ್ಕಂತಹ ಒಂದು ನಮ್ಮ ಧ್ಯೇಯ ಏನಿರುತ್ತೆ, ಸ್ಥಾನ, ಸ್ಥಳ, ಪದ, ಪದವಿ, ಅದಕ್ಕೂ ಗತಿ ಅಂತಲೇ ಹೆಸರು. ಇದೇ ನಮ್ಮ ಗತಿ ಅಂತ ಹೇಳ್ತೀವಿ. ಹೋಗಬೇಕಾದ ಮಾರ್ಗ ಏನಿರುತ್ತೆ ಅದಕ್ಕೂ ಗತಿ ಅಂತ ಹೇಳ್ತೀವಿ. ಗಮ್ಯತೆ ಅನೇನ ಇತಿ ಗತಿ, ಗಮ್ಯತೆ ಇತಿ ಗತಿ. ಅದೇ ರೀತಿ ಅಯನಂ ಅನ್ನೋದು ಸಹ
ಮಾರ್ಗ ಮತ್ತು ಗುರಿ ಎರಡಕ್ಕೂ ಸಹ ಆಯಾನಂ ಅಂತ ಬರುತ್ತೆ. ಜನಸಾಮಾನ್ಯರಿಗೆ ಕಷ್ಟಕರವಾದ ಸಾಧನಗಳು ಭಗವಂತ ಕಷ್ಟದಿಂದಲೇ ಬರಬೇಕು ಅಂತ ಹೇಳೋದಿಲ್ಲ. ಆತ ಪರಮ ದಯಾಳು ಅಂತ ನಾವು ನಂಬುತ್ತೀವಿ. ಅವನ ಕೃಪೆಯನ್ನೇ ನಾವು ನಂಬಿಕೊಂಡು ಅವನ ಪಾದಾರವಿಂದಗಳನ್ನೇ ನಾವು ಸ್ಮರಿಸ್ತಾ ಅವನ ಹೆಸರನ್ನೇ ಹೇಳ್ತಾ ಅವನನ್ನೇ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂತು ಅಂತ ಹೇಳಿದ್ರೆ ಅವನು ಈ ಯಜ್ಞಯಾಗಾದಿ ಕರ್ಮಗಳೇನೂ ಬೇಡ, ದೊಡ್ಡ ದೊಡ್ಡ ಸಾಧನ ಸಂಪತ್ತಿಗಳೇನೂ ಬೇಡ, ತಪಸ್ಸು ಯಾವುದೂ ಬೇಕಾಗಿಲ್ಲ. ಆದರೆ ಹಾರ್ದವಾಗಿ ಹೃದಯಪೂರ್ವಕವಾಗಿ ಅವನನ್ನೇ ಆಶಿಸ್ತಾ ಇದ್ದರೆ, ಅವನನ್ನೇ ಚಿಂತಿಸ್ತಾ ಇದ್ದರೆ, ಯಾವ ರೀತಿ ಒಂದು ದೊಡ್ಡ ಹುಲ್ಲಿನ ಹೊರಗೆ ಒಂದು ಕಿಡಿ ಬೆಂಕಿ ಅನ್ನೋದು ಹಾಕಿದ್ರೆ ಅದು ಸುಟ್ಟು ಹೋಗುತ್ತೋ ಆ ರೀತಿ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ಕೊಳೆಗಳನ್ನು ನಿವಾರಿಸಿ ನಮ್ಮ ಕ್ಲೇಶದಾಯಕವಾಗಿರತಕ್ಕಂತಹ ಚಿಂತನೆಗಳನ್ನೆಲ್ಲ ನಿವಾರಿಸಿ ಮನೋವೃತ್ತಿಯನ್ನು ಶುದ್ಧವಾಗಿಸಿ ಭಗವಂತ ನಮ್ಮ ಮನೋವೃತ್ತಿಯಲ್ಲಿ ಉಳಿದು ಅದರಿಂದಲೇ ನಮ್ಮನ್ನು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗ್ತಾನೆ, ಒಳ್ಳೆ ದಾರಿಯಲ್ಲಿ ನಡೆಸಿ ಸದ್ಗತಿಯನ್ನು ಕರುಣಿಸ್ತಾನೆ. ಇದು ಜನಸಾಮಾನ್ಯರಿಗೆ ಇರತಕ್ಕಂತಹ ದಾರಿ. ಮತ್ತು ಇವರಿಗೆ ಕಷ್ಟ ಕೊಡದೇನೆ ಬಹಳ ಸುಲಭವಾಗಿ ಸುಸುಖಂ ಕರ್ತುಮವ್ಯಯಂ, ಇದು ಅಷ್ಟೇ ಗೀತೆ, ಸುಲಭವಾದ ದಾರಿ. ಸಾಮಾನ್ಯವಾಗಿ ಕೆಲವರಿಗೆ ಏನಾಗುತ್ತೆ, ಸುಖವಾಗಿರ್ತಕ್ಕಂತಹ ದಾರಿ ನೋಡಪ್ಪ, ಇದು ಬಹಳ ಸುಗಮವಾದ ದಾರಿ, ಇಲ್ಲಿ ಹೋಗು ಅಂದರೆ ಅಯ್ಯೋ ಇಷ್ಟು ಸುಲಭ, ನನಗಿದು ಸರಿ ಹೋಗೋದಿಲ್ಲ. ಕಷ್ಟಪಟ್ಟು ಹೋದರೆ ಸರಿ, ಕಷ್ಟಪಡ್ದೇನೆ ಅದು ಹೇಗೆ, ಅದು ಬೇಡ ಅಂಥೇಳಿ ಕೆಲವರು ಏನು ಮಾಡ್ತಾರೆ, ಅದು ಸ್ವಭಾವ, ಅದು ಮೈಂಡ್ ಸೆಟ್ ಅಂತೀವಿ, ಅವರವರ ಮೈಂಡ್ ಸೆಟ್ ಅವರಿಗೆ. ಆದರೆ ಇಲ್ಲಿ ನಮ್ಮ ಹಿರಿಯರು ಹೇಳೋದೇನು, ನಮ್ಮ ಪೂರ್ವಿಕರು ಹೇಳಿರೋದೇನು, ಸಾಮಾನ್ಯನ ಬದುಕೇ ಶ್ರೇಷ್ಠವಾದ ಬದುಕು. ಆದರೆ ಈ ಸಾಮಾನ್ಯನಾಗಿರ್ತಕ್ಕಂಥವನು ತನ್ನ ಬದುಕನ್ನು ಸಂತೋಷವಾಗಿ ಸಂತುಷ್ಟಿಯಿಂದ ಯಾವ ರೀತಿ ಯಾವ ಒಂದು ಸೌಖ್ಯವನ್ನು ಗುರಿಯನ್ನಾಗಿಟ್ಟುಕೊಂಡು ಆ ಗುರಿಯಲ್ಲಿ ಸುಖವನ್ನು ಕಾಣ್ತಾನೋ, ಆ ಗುರಿಯನ್ನು ಎಲ್ಲಿಯವರೆಗೆ ಇವನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ ಅಲ್ಲಿಯವರೆಗೆ ಇವನ ದಾರಿಯೂ ಸಹ ಅದನ್ನೇ ನೆನೆಸ್ತಾ 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 ಗಮ್ಯಸ್ಥಾನ ಅನ್ನೋದು ಇವನಿಗೆ ಎಷ್ಟು ಮುಖ್ಯವೋ, ಎಷ್ಟು ಸುಖವನ್ನು ಕೊಡುತ್ತೋ, ಎಷ್ಟು ಸಂತೋಷಕರವೋ ಅಷ್ಟೇ ಸಂತೋಷಕರವಾಗಿ ಇವನ ಬಾಳು ಸಹ ಪರಿಣಮಿಸುತ್ತೆ. ಸುಸುಖಂ ಕರ್ತುಮವ್ಯಯಂ. ಅದನ್ನು ಆಂಡಾಳ್ ಹೇಳೋದಿಲ್ಲಿ, ನಿಮ್ಮ ಬಾಳನ್ನು ಸುಖಮಯವಾಗಿಟ್ಕೊಳ್ಳಿ, ಸೌಂದರ್ಯಪೂರ್ಣವಾಗಿಟ್ಕೊಳ್ಳಿ, ಬದುಕನ್ನು ಅನುಭವಿಸಿ, ಬದುಕಿನಲ್ಲಿ ಸೌಂದರ್ಯವನ್ನು ಕಾಣಿ, ಬದುಕಿನ ಸೌಂದರ್ಯವನ್ನು ಕಳೆದುಕೊಳ್ಳಬೇಡಿ. ಯಾತಕ್ಕೆ ಅಂತ ಹೇಳಿದರೆ, ಭಾಗವತದಲ್ಲಿ ಹೇಳೋದು, ಭಾಗವತದಲ್ಲಿ ಭಗವಂತನನ್ನು ಭುವನ ಸುಂದರ ಅಂತ ಹೇಳುತ್ತೆ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಭಗವಂತನನ್ನು ರಸೋ ವೈಸಹ ಅಂತ ಹೇಳುತ್ತೆ. ಅವನು ರಸಮಯವಾದವನು, ಅವನು ರಸಿಕ. ಚೈತನ್ಯ ಭಗವಂತ ನಮಗೆ ಕೊಟ್ಟಿರೋದು ಯಾತಕ್ಕೆ ಅಂದರೆ, ಈ ಜಗತ್ತಿನಲ್ಲಿ ಆ ಒಂದು ರಸವನ್ನು ಕಾಣೋದಕ್ಕೆ ಅಂತ. ಈ ರಸವನ್ನೇ ನಾವು ಸೋಮರಸ ಅಂತ ಹೇಳ್ತೀವಿ. ಸೋಮರಸವನ್ನು ಋಷಿಗಳು ಕುಡಿತಾ ಇದ್ರು ಅಂತ ಹೇಳ್ತೀವಿ. ಏನು ಸೋಮರಸ ಅಂದ್ರೇನು? ನಾವು ಸಂಧ್ಯಾವಂದನೆ ಮಂತ್ರಗಳಲ್ಲೆಲ್ಲ ಇದನ್ನೆಲ್ಲ ಹೇಳ್ತೀವಿ. ಅಮೃತಂ ಬ್ರಹ್ಮ, ಆಪೋ ಜ್ಯೋತಿ ರಸೋ ಅಮೃತಂ ಬ್ರಹ್ಮ, ಆಪಃ ಜ್ಯೋತಿ ರಸಃ ಅಮೃತಂ ಬ್ರಹ್ಮ. ಈ ಚಿಂತನೆಗಳೆಲ್ಲ, ಈ ಶಬ್ದಗಳೆಲ್ಲ ನಮಗೆ ಮನೋವೃತ್ತಿಯಲ್ಲಿ ಏನು ಬರುತ್ತೆ, ಕೆಟ್ಟ ಯೋಚನೆಗಳಿಗೆ ಜಾಗವನ್ನು ಕೊಡದೆ ಸಚ್ಚಿಂತನೆಯಿಂದ ಸದ್ಭಾವನೆಯಿಂದ ಬಾಳ್ತಾ ಬಂದರೆ, ಈ ಸದ್ಭಾವನೆಗಳು ನಮ್ಮ ಕೇವಲ ಜೀವನವನ್ನು ಮಾತ್ರ ಚೆನ್ನಾಗಿ ಇಡೋದು ಅಲ್ಲದೇನೆ
ಈ ಸದ್ಭಾವನೆಯಿಂದ ಸಮುದಾಯದಲ್ಲಿಯೇ ಸದ್ಭಾವನೆಗಳು ಉಂಟಾಗುತ್ತೆ. ಈ ಸದ್ಭಾವನೆ ಮತ್ತು ಸತ್ಸಂಗದಿಂದ ಸಮುದಾಯಕ್ಕೂ ಕ್ಷೇಮ, ದೇಶಕ್ಕೂ ಕ್ಷೇಮ. ಆದ್ದರಿಂದ ಸದ್ಭಾವನೆಯನ್ನು ಹೊಂದಿರತಕ್ಕಂತಹ ಎಲ್ಲ ಹೆಂಗೆಳೆಯರು ಗುರುವಿನ ಮಾರ್ಗದಲ್ಲಿ, ಗುರು ಹೇಳಿದ್ದ ಮಾರ್ಗದರ್ಶನವನ್ನು ಅನುಸರಿಸಿ ಸನ್ಮಾರ್ಗದಲ್ಲಿ ನಡೆದು ಈ ಪರಮ ವಸ್ತುವನ್ನು, ಪರಮ ಪುರುಷನನ್ನು, ಭಗವಂತನನ್ನು ಯಾರು ಕಾಪಾಡಿಟ್ಕೊಂಡಿರ್ತಾರೆ, ಯಾರಿಗೆ ಪರತಂತ್ರನಾಗಿ ಭಗವಂತ ನಮಗೆ ದಕ್ಕುತ್ತಾನೆ, ಅವರ ಸಹಾಯವನ್ನು ಪಡೆದು ಅಂತಿಮ ಘಟ್ಟದಲ್ಲಿ ಆ ಭಗವಂತನನ್ನು ಎಬ್ಬಿಸಲು ಹೋದಾಗ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು ಅಂತ ಹೋದಾಗ ಒಂದು ಪರಮಾರ್ಥ ಸತ್ಯದ ಅರಿವಾಗುತ್ತೆ. ಜಗತ್ತಿನಲ್ಲಿ ಸೌಂದರ್ಯ ಏನಿದೆ, ಪ್ರಕೃತಿ ಏನಿದೆ, ಬದುಕು ಏನಿದೆ, ಬದುಕಿಗೆ ಹೊರತಾಗಿ ಭಗವಂತನಿಲ್ಲ, ಪ್ರಕೃತಿಗೆ ಸೇರಿಕೊಂಡಿದ್ದಾನೆ, ಮಾಯಾ ಶಬಳಿತನಾಗಿದ್ದಾನೆ. ಆದ್ದರಿಂದ ಈ ಬದುಕು ಅನ್ನೋದು, ಈ ಮಾಯೆ ಅನ್ನೋದು, ಈ ಪ್ರಕೃತಿ ಅನ್ನೋದು ನಮಗೆ ಅವನನ್ನು ತೋರಿಸಿಕೊಡಬೇಕು. ನಾನಾಗಿ ಬದುಕಿಗೆ ವಿಮುಖನಾಗಿ ಇಂದ್ರಿಯಗಳೊಡನೆ ಹಠದಿಂದ ಜಗಳವನ್ನು ಹಿಡಿದು ತಾನು ತನ್ನನ್ನೇ ವೈರಿಯನ್ನಾಗಿ ಮಾಡಿಕೊಂಡು ಕಷ್ಟಪಟ್ಟು ಹಠಮಾರ್ಗದಿಂದ ಭಗವಂತನನ್ನು ಹೋಗಿ ಹುಡುಕೋದಕ್ಕಿಂತ ಸುಲಭವಾಗಿ ಬದುಕಿನ ಸೌಂದರ್ಯದಲ್ಲಿಯೇ ಅವನನ್ನು ಆರಾಧಿಸಲು ಸಾಧ್ಯ. ಇದು ರಾಧೆಯ ತತ್ವ. ಈ ರಾಧೆಗೆ ನೆನೆನೆ ಹೇಳಿದ್ದೆ, ಈ ತಮಿಳಿನ ಸಾಹಿತ್ಯದಲ್ಲಿ ನಪ್ಪಿನ್ನೈ ಅಂತ ಹೇಳಿ, ಆ ನಪ್ಪಿನ್ನೆ ನಂಗಾಯ್, ಕೃಷ್ಣ ಯಾರ ಜೊತೆ ಇದ್ದಾನೆ ಅಂದರೆ ನಪ್ಪಿನ್ನೆ ಜೊತೆ ಇದ್ದಾನೆ. ನಪ್ಪಿನ್ನೆ ಇಲ್ಲದೆ ಕೃಷ್ಣನಿಲ್ಲ. ನಪ್ಪಿನ್ನೆಯ ಸಹಕಾರವಿಲ್ಲದೆ ನಪ್ಪಿನ್ನೆ ನಮಗೆ ಆ ಕೃಷ್ಣನನ್ನು ಕೊಡಬೇಕು. ಕೊಡದೆ ಹೋದರೆ ಪ್ರಕೃತಿ ಅನ್ನೋದು ಪರಬ್ರಹ್ಮ ವಸ್ತುವನ್ನು ನಮಗೆ ತೋರಿಸಿಕೊಡಬೇಕು. ಈ ಸೌಂದರ್ಯದ ಆರಾಧನೆಯ ಮೂಲಕವೇ ಸೌಂದರ್ಯಕ್ಕೆ ಸೌಂದರ್ಯವನ್ನು ಕೊಡತಕ್ಕಂತಹ ಆ ಪರಮ ವಸ್ತುವನ್ನು, ಪರವಸ್ತುವನ್ನು ನಾವು ಕಂಡುಕೊಳ್ಳಬೇಕು. ಇದನ್ನು ಈ ಇವತ್ತಿನ ಮೂರು ಪಾಶುರಗಳಲ್ಲಿ ಅದ್ಭುತವಾಗಿ ವರ್ಣಿಸಲಾಗುತ್ತೆ. ಆದರೆ ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಪೂರ್ತಿ ಎಲ್ಲ ಶಬ್ದಗಳನ್ನು ವಿವರಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬರೀ ಕೇವಲ ಆ ತತ್ವವನ್ನು ಮಾತ್ರ ನಾನು ಹೇಳ್ತೀನಿ. ಪಾಶುರವನ್ನು ಹೇಳ್ತೀನಿ. ಉಂದು ಮದಗಳಿತ್ತನ್ನೋಡಾದ ತೋಳ್ಬೆಲೆಯನ್ ನಂದಗೋಪಾಲನ್ ಮರುಮಗಳೇ ನೆಪ್ಪಿನ್ನಾಯ್ கந்தங்கமழம் குழலி கடைஜரவாய் வந்தெங்கும் கோழியழைத்தனகான் மாதவிப்பந்தல் மேல் பல்ஹால் குயிலங்கள் கூவினகான் பந்தார் விரலிவன் மைத்துனன் பெயர் பாடா செந்தாமரை கையால் ಶಿರಾರ್ வளையொலிப்ப ಒಂದು ತಿರವಾಯ್ ಮಹಿಳೆಂದೇಲೋರೆಂಬಾವಾಯ್. ರಾಮಾನುಜರಿಗೆ ಈ ಒಂದು ಪದ್ಯ, ಈ ಪಾಶುರ ಬಹಳ ಪ್ರಿಯವಾದ ಪಾಶುರವಂತೆ. ಶ್ರೀರಾಮಾನುಜರು ಅವರಿಗೆ ಇನ್ನೊಂದು ಹೆಸರಿದೆ, ತಿರುಪ್ಪಾವೈ ಜೀಯರ್ ಅಂತಾನೆ ಹೆಸರು. ಅವರಿಗೆ ಈ 30 ಪಾಶುರಗಳು ಅಂದರೆ ಬಹಳ ಇಷ್ಟವಂತೆ. ಯಾವಾಗಲೂ ಇದನ್ನೇ ಮನಸ್ಸಿನಲ್ಲಿ ಮೆಲುಕು ಹಾಕ್ಕೊಂಡು ಹೋಗ್ತಾ ಇದ್ರಂತೆ. ಇವರು ಭಿಕ್ಷೆಗೆ ಒಂದು ಮನೆಗೆ ಹೋಗಿ ಈ ಪಾಶುರವನ್ನು ಹೇಳಿ ನಿಲ್ಲಿಸಿದಾಗ ಇವರು ಈ ಪಾಶುರವನ್ನು ನಿಲ್ಲಿಸೋದಕ್ಕೂ ಆ ಯಾವ ಮನೆಯ ಮುಂದೆ ಇವರು ಭಿಕ್ಷೆಯನ್ನು ಬೇಡಿದ್ರೋ ಅಲ್ಲಿ ಒಂದು ಮಗು ಬಾಗಲನ್ನು ತೆಗೆದು ಬನ್ನಿ ಅಂತ ಹೇಳಿದಾಗ ಆ ಮಗುವನ್ನು ಕಂಡು ಇವರಿಗೆ ನಪ್ಪಿನ್ನೆಯನ್ನೇ ಕಂಡ ಹಾಗಾಗಿ ಒಂದು ತಿರವಾಯ್, ನಪ್ಪಿನ್ನೈ ರಾಧೆ ಪ್ರಕೃತಿಯೇ ಮಹಾಲಕ್ಷ್ಮಿಯೇ, ನೀನು ನನಗೆ ಬಾಗಿಲನ್ನು ತೆರೆದು ಕೃಷ್ಣನ ಬಳಿಗೆ ನನ್ನನ್ನು ಕರೆದುಕೊಂಡು ಹೋಗಬೇಕು. ಕೃಷ್ಣ ಎದ್ದು ಬಂದು ನನ್ನನ್ನು ಕಟಾಕ್ಷಿಸುವಂತೆ ಮಾಡಬೇಕು. ಕೃಷ್ಣನೊಡನೆ ನಾನು
ನೀರಾಡಬೇಕು. ನೀರಾಟ್ಟಂ ಅಂತ, ಇದನ್ನು ಹಿಂದೆಯೇ ಹೇಳಿದ್ದೆ ನಾನು. ನೀರಾಟ್ಟಂ ಅಂದರೆ ಇಂದಿನ ನಮ್ಮ ಪರಿಸರ ಎಲ್ಲ ವ್ಯತ್ಯಾಸ ಆಗಿದೆ, ನಾವು ಎಲ್ಲೋ ಬಂದ್ಬಿಟ್ಟಿದ್ದೀವಿ. ಆದರೆ ಪ್ರಾಚೀನ ಕಾಲದ ಇದು 7ನೇ ಶತಮಾನದ ಕಥೆ. ಇದು ಅದಕ್ಕಿಂತ ಹಿಂದೆ ಇದ್ದಿದ್ದ ಕಥೆ. ಇದು 7ನೇ ಶತಮಾನದಲ್ಲಿ ಆಂಡಾಳ್ ನಮಗೆ ಹೇಳಿರೋದು. ಆದರೆ ಆಕೆ ಹೇಳ್ತಾ ಇರೋ ಕಥೆ ಇನ್ನೂ ಬಹಳ ಹಳೆಯದು. ಆಗಿನ ಕಾಲದಲ್ಲಿ ಮನಸ್ಸಿನ ಒಂದು ಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಸಾಮಾನ್ಯ ನಾವು ಸೌಖ್ಯ ಅಂದರೆ ಏನು ಅಂದ್ಕೊಂಡಿರ್ತೀವಿ? ನಮಗೆ ಏರ್ ಕಂಡೀಷನ್ ರೂಮ್ ಇದ್ದರೆ ಸೌಖ್ಯ, ಒಂದು ಕಡೆ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಒಂದು ವಾಹನ ಇದ್ದರೆ ಸೌಖ್ಯ, ಆ ವಾಹನದಲ್ಲೂ ಬೇಕಾದಷ್ಟು ಅನುಕೂಲಗಳಿದ್ದರೆ ಇನ್ನೂ ಸೌಖ್ಯ, ನಮಗೆ ಟಿ ವಿ ಇರಬೇಕು, ನಮಗೆ ಮೊಬೈಲ್ ಇರಬೇಕು, ಇನ್ನು ಏನೇನು ಉಪಕರಣಗಳಿರುತ್ತೋ ಅದೆಲ್ಲ ಅದು ಸೌಖ್ಯ 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 ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆ ಕಾಲದಲ್ಲಿ ಅವರು ಗೊತ್ತಿದ್ದು ಒಂದೇ ಯಂತ್ರ, ಅದು ಭಗವಂತ ಕೊಟ್ಟಿದ್ದ ಈ ಶರೀರ. ಈ ಶರೀರವನ್ನು ಬಿಟ್ಟು ಬೇರೆ ಯಂತ್ರವನ್ನು ಅವರು ನಂಬ್ಕೊಂಡಿರಲಿಲ್ಲ. ನಾವೇನು ಮಾಡಿದ್ದೀವಿ? ಇದೊಂದನ್ನು ಮರೆತುಬಿಟ್ಟಿದ್ದೀವಿ. ಇದರ ಬೆಲೆ ನಮಗೆ ಗೊತ್ತಿಲ್ಲ. ಕಣ್ಣು ಸರಿಯಾಗಿ ಇಟ್ಕೊಂಡಿಲ್ಲ, ಕಿವಿ ಸರಿಯಾಗಿ ಇಟ್ಕೊಂಡಿಲ್ಲ, ದೇಹಾಂಗಗಳನ್ನು ಸರಿಯಾಗಿ ಇಟ್ಕೊಂಡಿಲ್ಲ. ಹಿಂದೆ ಎಲ್ಲ ನಾವೇ ನೋಡ್ತಾ ಇದ್ದ ಹಾಗೆ ನಮಗೆಲ್ಲರಿಗೂ, ನಿಮಗೆಲ್ಲ ನಮಗೆ ಗೊತ್ತಿದೆ, ಎಷ್ಟು ದೂರ ನಡೀತಾ ಇದ್ರು. ಯಾವುದಕ್ಕೂ ಇನ್ನೊಂದರ ಮೇಲೆ ಇದು ಮಾಡ್ತಾ ಇರಲಿಲ್ಲ. ಒಂದು ಅಂಗಡಿಗೆ ಹೋದರೆ ಯಾವುದೋ ಸಾಮಾನು ತೆಗೆದುಕೊಂಡ್ರೆ ಸಾಮಾನು ತಗೊಳ್ತಾ ಲೆಕ್ಕ ಮಾಡಿಬಿಟ್ಟು ಸುತ್ತಬಿಟ್ಟು ಚಕ 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 ಅಂತ ಕೊಡ್ತಾ ಇದ್ದ. ಇವತ್ತಿನ ದಿನ ಇದ್ದೇ ಹೋದರೆ ಏನೂ ಆಗೋಲ್ಲ ನೋಡಿ. ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಯಂತ್ರವನ್ನು ಹಾಳು ಮಾಡಿಕೊಂಡು ಇನ್ಯಾವುದೋ ಯಂತ್ರಕ್ಕೆ ಪರಾಧೀನರಾಗಿ ನಾವು ಕಾಲವನ್ನು ಕಳೀತಾ ಇದ್ದೀವಿ. ಆದರೆ ಆ ಕಾಲದಲ್ಲಿ ಹರಿಸರಸಿವಿಗಾಹ್ಯ ಆಪೀಯ ತೇಜೋಜಲೌಘಂ ಭವಮರು ಪರುಖಿನ್ನಃ ಖೇದ ಮಧ್ಯ ತ್ಯಜಾಮಿ ಅಂತ ಹೇಳ್ತಾರೆ. ಈ ಭವಲೋಕದ ಕಷ್ಟ ಕಾರ್ಪಣ್ಯಗಳೇನಿರುತ್ತೆ, ದುಃಖ ಅನ್ನೋದೇನಿರುತ್ತೆ, ಆ ದುಃಖವನ್ನು ನಾವು ಕಳೆದುಕೊಂಡು ಸುಖವನ್ನು ಪಡೆಯಬೇಕಾದರೆ ನನ್ನಲ್ಲಿ ನಾನು ಸುಖವನ್ನು ಕಂಡುಕೊಳ್ಳಬೇಕು, ಆಂತರಿಕವಾಗಿರತಕ್ಕಂತಹ ಒಂದು ನೆಮ್ಮದಿಯನ್ನು, ಶಾಂತಿಯನ್ನು ನಾನು ಪಡೆದುಕೊಳ್ಳಬೇಕು. ಅದು ಬಿಟ್ಟು ಕೇವಲ ಹೊರಗಿನ ಉಪಕರಣಗಳನ್ನು ಎಷ್ಟು ಪಡೆದರೂ ಸಹ ಅದು ನಮಗೆ ಸೌಖ್ಯವನ್ನು ಕೊಡೋದಿಲ್ಲ. ತಾತ್ಕಾಲಿಕವಾಗಿ ಏನೋ ಅನ್ನಿಸ್ಬಹುದು, ಆದರೆ ಮುಂದಿನ ಕ್ಷಣದಲ್ಲಿ ಒಳಗಡೆ ಬೇಗುದಿ ಅನ್ನೋದು ಎಂತಹ ಏರ್ ಕಂಡೀಷನ್ ರೂಮಲ್ಲಿ ಇದ್ರೂ ಸಹ ಉರಿಸುತ್ತೆ ಒಳಗಡೆ. ಈ ತೇಜೋ ಜಲೌಘಂ, ನೀರಾಟ್ಟಂ ಅಂತ ಹೇಳಿದರೆ, ನೀರಾಡುವುದು ಅಂತ ಹೇಳಿದರೆ ಮನೋವೃತ್ತಿಯನ್ನು ಸರಿಯಾಗಿ ಮಾಡಿಕೊಂಡು, ಚಿಂತನೆಯನ್ನು ಸರಿಯಾಗಿ ಮಾಡಿಕೊಂಡು, ಶಬ್ದಗಳನ್ನು, ಯೋಚನಾ ಲಹರಿಗಳನ್ನು ಸರಿಯಾಗಿ ಇಟ್ಕೊಂಡು, ಭಾವನೆಗಳನ್ನು ಚೆನ್ನಾಗಿಟ್ಕೊಂಡು ಭಾವನಾತ್ಮಕವಾಗಿ ಸೌಖ್ಯವನ್ನು ಪಡೆಯತಕ್ಕಂಥದ್ದು ಸುಖ ಜೀವನ. ಇದು ಆಗಿನ ಕಾಲದ ಚಿಂತೆ. ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು, ಎಷ್ಟು ಕಷ್ಟದ ಕೆಲಸವನ್ನು ಬೇಕಾದ್ರೂ ಮಾಡಬಹುದು, ಸುಖವಾಗಿ ಮಾಡಬಹುದು. ಯಾವ ರೀತಿ ಅಂದರೆ ಮನಸ್ಸನ್ನು ಸರಿಯಾಗಿ ಇಟ್ಕೋಬೇಕು. ಮನಸ್ಸು ಸರಿಯಾಗಿ ಇಲ್ಲದೆ ಹೋದರೆ ಹೊರಗಡೆ ಎಷ್ಟೇ ಸೌಖ್ಯ ಇದ್ದರೂ ಸಹ ಅದು ಕಷ್ಟಕರವಾಗುತ್ತೆ. ಆದರೆ ಚಿಂತನೆ ಸರಿಯಾಗಿದ್ದರೆ, ಭಾವನೆ ಸರಿಯಾಗಿದ್ದರೆ, ಬುದ್ಧಿ ಸರಿಯಾಗಿದ್ದರೆ, ಅಂಗಾಂಗಗಳನ್ನು ನಾವು ದೃಢವಾಗಿ ಇಟ್ಕೊಂಡಿದ್ದರೆ ಇದು ಒಂದಕ್ಕೊಂದು ಸೇರಿರುತ್ತೆ. ಅಂಗಾಂಗಗಳನ್ನು ದೃಢವಾಗಿ ಇಟ್ಕೊಳ್ಳೋದು ಅಂತ ಹೇಳಿದರೆ ಮನಸ್ಸು ಸರಿಯಾಗಿರಬೇಕು. ಅಂಗಾಂಗಗಳು ಸರಿಯಾಗಿತ್ತು ಅಂದರೆ ಮನಸ್ಸು ಸರಿಯಾಗಿರುತ್ತೆ. ಒಂದಕ್ಕೊಂದಕ್ಕೆ ಮೈಗೂ ಮನಸ್ಸಿಗೂ ಒಂದು ಸಂಬಂಧ ಇದೆ. ಇದು ಸಮುದಾಯ. ಯಾವ ರೀತಿ ಮೈಗೂ ಮನಸ್ಸಿಗೂ ಸಂಬಂಧ ಇದೆಯೋ, ಯಾವ ರೀತಿ ಶರೀರದ ಬೇರೆ ಬೇರೆ ಅಂಗಾಂಗಗಳ ವ್ಯವಸ್ಥೆ ಸರಿಯಾಗಿಲ್ಲದೆ ಹೋದರೆ ಅವ್ಯವಸ್ಥೆಯಾಗುತ್ತೋ, ಅದೇ ರೀತಿ ಸಮುದಾಯದಲ್ಲಿಯೂ ಸಹ ಎಲ್ಲರೂ, ಈ ವಾತಾವರಣವೇ ಆಗಲಿ ಅಥವಾ ಹವಾಮಾನವೇ ಆಗಲಿ ಅಥವಾ ಸಮುದಾಯದ ಜನರ ನಿಕಟವರ್ತಿಗಳ ಮನಸ್ಸೇ ಆಗಲಿ, ಇವೆಲ್ಲವೂ ಸಹ ಹೊಂದಿಕೊಂಡಿದ್ದರೆ, ವ್ಯವಸ್ಥೆ ಇತ್ತು ಅಂತ ಹೇಳಿದರೆ ಅದರಲ್ಲಿ ಸೌಖ್ಯ ಏರ್ಪಡುತ್ತೆ. ಎಲ್ಲರೂ ಸೇರಿ ನೀರಾಡಬೇಕು, ಎಲ್ಲರೂ ಸೇರಿ
ಹರಿಸರಸಿ ವಿಗಾಹ್ಯ, ಭಗವಂತನೊಡನೆ ಒಂದಾಗಿ. ನೀರು ಅನ್ನೋ ಶಬ್ದಕ್ಕೆ ಕೇವಲ ಕುಡಿಯುವ ನೀರು ಅನ್ನೋ ಅರ್ಥ ಅಲ್ಲ. ಮನು ಧರ್ಮಶಾಸ್ತ್ರದಲ್ಲಿ ಆಪೋ ನಾರಾಯತಿ ಪ್ರೋಕ್ತಾ ಅಂತ ಹೇಳ್ತಾರೆ. ಯಾವ ಯಾವ ಶಾಶ್ವತವಾದ ವಸ್ತುಗಳಿರುತ್ತೋ ಅವೆಲ್ಲವೂ ಸಹ ಕಡೆಯಲ್ಲಿ ನೀರಾಗುತ್ತೆ ಅಂತ ಹೇಳ್ತಾರೆ. ನೀರಿನಿಂದ ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪ, ಅದ್ಭ್ಯ ಪೃಥಿವಿ, ಪೃಥಿವೀಭ್ಯ ಅನ್ನಂ, ಅನ್ನಾತ್ ಪುರುಷ. ಈ ರೀತಿ ಇವೆಲ್ಲ ಒಂದೊಂದು ಮೆಟ್ಟಲಾಗಿ ಸೃಷ್ಟಿಕ್ರಮದಲ್ಲಿ ಆ ಕಡೆಯಿಂದ ಹೀಗೆ ಬರುತ್ತೆ. ಮತ್ತು ಆ ಸೃಷ್ಟಿ ಉಪಕ್ರಮ ಅದೆಲ್ಲವೂ ಸಹ ಸೃಷ್ಟಿಯಾಗಿರೋದು ಒಂದರೊಳಗೆ ಒಂದು ಹೋಗಿ ಹಿಂದಕ್ಕೆ ಹೋಗಿ ಅದು ಪ್ರಳಯವಾಗಿ ಒಂದೇ ತತ್ವ ಆಗುವಾಗ ಯಾವ ತತ್ವ ಯಾವ ಮತ್ತೊಂದು ತತ್ವದಲ್ಲಿ ಲೀನವಾಗುತ್ತೆ, ಕಡೆಯಲ್ಲಿ ಎಲ್ಲವೂ ಸಹ ಲಯವಾಗುತ್ತೆ. ಈ ದಾರಿಯಲ್ಲಿ ಹೋಗುವಾಗ ಕಡೆಯಲ್ಲಿ ಎಲ್ಲ ಪ್ರಳಯ ಜಲಮಯವಾಗಿರುತ್ತೆ. ಅದರಲ್ಲಿ ಪವಡಿಸಿದನು ಪರಮಾತ್ಮ ಅಂತ ಹೇಳಿ ಆ ಒಂದು ಬೀಜಭೂತವಾಗಿರತಕ್ಕಂತಹ ವಸ್ತು ಕಾರಣ ವಸ್ತು, ಕಾರಣಂತೂ ಧ್ಯೇಯ ಅಂತ ಪರಮಾತ್ಮ ವಸ್ತು ಇರುತ್ತೆ ಅಂತ ಹೇಳ್ತಾರೆ. ಆ ನಾರ, ಆ ನೀರು, ಆ ನೀರಿನಲ್ಲಿ ಒಂದಾಗುವಿಕೆ, ಬೇರಿನಲ್ಲಿ ಹೋಗಿ ಸೇರುವಿಕೆ, ನಮ್ಮ ಕಾರಣ ವಸ್ತು ಏನಿರುತ್ತೆ ಪರಮಾತ್ಮ ವಸ್ತು, ಈ ಎಲ್ಲ ಹೊರಗಿನ ವೈವಿಧ್ಯತೆ ಏನಿದೆ, ದ್ವೈತ ಪ್ರಪಂಚ ಏನಿದೆ, ಅವೆಲ್ಲಕ್ಕೂ ಕಾರಣವಾಗಿರತಕ್ಕಂತಹ ಅದ್ವೈತ ತತ್ವ ಏನಿದೆ, ಆ ತತ್ವದಲ್ಲಿ ಒಂದಾಗುವುದು ಅನ್ನೋದನ್ನು ನೀರಾಟ್ಟಂ ಅಂತ ಹೇಳ್ತಾರೆ. ಈ ಭಗವಂತನನ್ನು, ಕೃಷ್ಣನನ್ನು ಅವನ ಕಟಾಕ್ಷದಿಂದ ನಾವು ಅನುಭವಿಸಿ ನಾವೆಲ್ಲರೂ ಒಂದಾಗಿ ನಮ್ಮ ಕಾರಣದಲ್ಲಿ ನಾವು ಲಯಿಸಬೇಕು. ವಿಶತೆ ತದನಂತರಂ ಅಂತ ಬರುತ್ತೆ. ಆ ಒಂದು ಸಮಾಧಿ ಸ್ಥಿತಿಯನ್ನು, ಸಂತೋಷದ ಪರಾಕಾಷ್ಠೆಯನ್ನು, ರಸೋವೈ ಸಹ ರಸಾನುಭವವನ್ನು, ಭಗವದ್ ಅನುಭವವನ್ನು ನಮಗೆ ಕರುಣಿಸಬೇಕು ಅಂತ ಹೇಳಿ ನಪ್ಪಿನ್ನೆ ನಪ್ಪಿನ್ನೆಯೇ ಅವಳ ಸೌಂದರ್ಯವನ್ನು ವರ್ಣಿಸ್ತಾರೆ. ಇಲ್ಲಿ ಈಕೆ ಯಾರು ಅನ್ನೋದನ್ನು ಹೇಳ್ತಾರೆ, ಈಕೆಯ ಐಶ್ವರ್ಯ ಏನು ಅನ್ನೋದನ್ನು ಹೇಳ್ತಾರೆ. ಅದನ್ನು ಒಂದು ಹೆಣ್ಣು ಮಗುವಿನ ರೂಪದಲ್ಲಿ ನೀನು ಬಂದು ಶಂತಾಮರೆ ಕೈಯಾಲ್, ಕೆಂದಾವರೆಯ ಹೊಳಪನ್ನು, ಅದರ ಸೌಂದರ್ಯವನ್ನು, ಅದರ ನವಿರನ್ನು, ಅದರ ಕೆಂಪನ್ನು, ಅದರ ಸೊಬಗನ್ನು ಹೊಂದಿರತಕ್ಕಂತಹ ಕೆಂದಾವರೆ ಕೈಯವಳೆ, ನೀನು ಬಾಗಿಲನ್ನು ತೆಗೆ ಅಂತ ಹೇಳಿದಾಗ ಆ ಹೆಣ್ಣು ಮಗು ಬಾಗಿಲನ್ನು ತೆಗೆದಾಗ ಇವರು ಯಾವುದೋ ಭಾವನಾತ್ಮಕವಾಗಿ ರಾಮಾನುಜರು ಆ ನಪ್ಪಿನ್ನೆಯೇ ಬಂದು ಬಾಗಿಲು ತೆಗೆದಲೋ ಅಂತ ಹೇಳಿ ಅಲ್ಲೇ ಮೂರ್ಛೆಯನ್ನು ಹೊಂದಿದರು ಅಂತ ಹೇಳ್ತಾರೆ. ಇವರೆಲ್ಲರೂ ಸಹ ಆಗಿನ ಕಾಲದ ನಮ್ಮ ಹಿಂದಿನ ಆಚಾರ್ಯರುಗಳು, ಋಷಿಮುನಿಗಳು ಸದ್ಭಾವನೆಯಿಂದ ಪುಲಕಿತರಾದವರು, ಭಾವನಾತ್ಮಕವಾಗಿ ಭಗವಂತನನ್ನು ಕಂಡವರು. ಈ ಒಂದು ಪಾಶುರ ಮತ್ತು ಇದರ ಮುಂದಿನ 2 ಪಾಶುರಗಳು ಭಗವಂತನನ್ನು ಪ್ರಕೃತಿ ತತ್ವದೊಡನೆ ಬೆರೆಸಿ ಈ ಜಗತ್ತನ್ನು, ಈ ಪ್ರಕೃತಿಯನ್ನು, ಬದುಕನ್ನು ತಮ್ಮ ಜೊತೆಗೆ ತನಗೆ ಸಹಾಯಕವಾಗಿ ಭಾವಿಸಿಕೊಂಡು ಈ ಬದುಕಿನ ಅಥವಾ ಪ್ರಕೃತಿಯ ಅಥವಾ ಮಾಯೆಯ ಅಥವಾ ಭಗವತಿಯ, ತಾಯಿಯ, ಶಕ್ತಿ ಸ್ವರೂಪಿಣಿಯ ಸಹಾಯವನ್ನು ಕೋರ್ತಕ್ಕಂತಹ ಪಾಶುರಗಳು. ಮತ್ತು ಇದರಲ್ಲಿ ಜೊತೆಗೆ ಕೃಷ್ಣ ರಾಧೆ, ರಾಧೆ ಕೃಷ್ಣ, ನಪ್ಪಿನ್ನೆನಂಗಾಯ್ ತಾಯಿ ಮತ್ತು ಪರಮಾತ್ಮ ತಂದೆ, ತಾಯಿ ತಂದೆಯನ್ನು ಒಂದಾಗಿಟ್ಟು 7. ಒಂದು ಸಮಯದಲ್ಲಿ ಕೃಷ್ಣ 7, ಇನ್ನೊಂದು ಸಮಯದಲ್ಲಿ ತಾಯಿ 7, ಇನ್ನೊಂದು ಸಮಯದಲ್ಲಿ ತಾಯಿ ತಂದೆಯನ್ನು, ನನಗೆ ತಂದೆಯ ಕಟಾಕ್ಷವನ್ನು ಆತ
ಕಟಾಕ್ಷವನ್ನು ಹರಿಸುವಂತೆ ಮಾಡು, ನಿನ್ನ ಸಹಾಯ ಬೇಕು. 3 ಪಾಸುರಗಳಲ್ಲಿ ತಂದೆ ತಾಯಿಯರನ್ನು ಒಟ್ಟಾಗಿಟ್ಟು ಈ ಸತ್ಸಂಗದ ಹೆಂಗಳೆಯರು ಪ್ರಾರ್ಥಿಸಿಕೊಳ್ಳತಕ್ಕಂತಹ 3 ಪಾಸುರಗಳಿವು. ಈ ಪಾಸುರದಲ್ಲಿ ನಂದಗೋಪಾಲನ ಸಹೋದರಿಯ ಮಗಳು ನಪ್ಪಿನೈ. ಈ ಸಹೋದರಿಯ ಮಗಳು ರಾಧೆಯ ಅಥವಾ ಪರಮಾತ್ಮನ ಅತ್ಯಂತ ಗಾಢ ಉಪಗೂಢ ಅಂತ ಹೇಳ್ತಾರೆ, ಗಾಢೋಪಗೂಢಾನಿತೆ ಅಂತ. ಅವನ ಜೊತೆಯಲ್ಲಿಯೇ ಇರತಕ್ಕಂತಹ ಶಕ್ತಿ ಸ್ವರೂಪಿಣಿಯ ಮಹಾಲಕ್ಷ್ಮಿಯ ಒಂದು ಅವತಾರ. ಆ ಮಹಾಲಕ್ಷ್ಮಿಯೊಡನೆ ಬೆರೆತಿರತಕ್ಕಂತಹ ಮಹಾವಿಷ್ಣುವನ್ನು ಇಲ್ಲಿ ಮನಸ್ಸಿನಲ್ಲಿ ತೆಗೆದುಕೊಂಡು ಒಂದು ಉಪಾಸನಾ ರೂಪದಲ್ಲಿ ಆ ತಾಯಿಯನ್ನು ಪ್ರಾರ್ಥಿಸ್ತಕ್ಕಂತಹ ಪಾಶುರವಿದು. ಈಕೆ ಹುಟ್ಟಿರೋದು ನಂದಗೋಪನ ಸಹೋದರಿಯ ಮಗಳಾಗಿ. ಒಂದು ಮದ ಕಳಿತನ್ ನಂದಗೋಪಾಲನ್ ಮರುಮಹಳೇ ನಪ್ಪಿನ್ನಾಯ್. ನಪ್ಪಿನ್ನಯೇ ಒಂದು ಮದ ಅಂದರೆ ಕನ್ನಡದಲ್ಲಿ ಮದ ಅಂತ ಹೇಳ್ತೀವಲ್ಲ, ಕಳಿತ್ ಅಂದರೆ ಆನೆ. ಮದವೇರಿದ ಆನೆಯನ್ನು ನಡೆಸತಕ್ಕಂತಹ ಸಾಮರ್ಥ್ಯವನ್ನುಳ್ಳ ನಂದಗೋಪ, ಆ ನಂದಗೋಪನ ಮರುಮಗಳು ನಪ್ಪಿನ್ನೆ. ಇವಳು ಕಂದಂ ಕಮಳಂ ಕುಳಲಿ. ಗಂಧಂ, ಕುಳಲ್ ಅಂದರೆ ಕಬರಿ ಅಂದರೆ ಕೋದೈ ಅಂತ ಹೇಳಿದ್ದೆ ನಾನು. ಕೇಶರಾಶಿ, ಸುವಾಸನೆಯನ್ನು ಹೊಂದಿರತಕ್ಕಂತಹ ಕೇಶರಾಶಿಯನ್ನು ಉಳ್ಳವಳೇ, ನೀನು ಬಾಗಿಲನ್ನು ತೆಗೆ ಕಡೈತಿರವಾಯ್. ನೀನು ಬಂದು ಬಾಗಿಲನ್ನು ತೆರೀಬೇಕು. ಇಲ್ಲಿವರೆಗೆ ನಾವು ಹೊರಗಡೆ ಯಾರ್ಯಾರನ್ನೋ ನೀವು ಬಾಗಿಲು ತೆಗೀರಿ ಅಂದರೆ ಏನರ್ಥ? ನಮಗೆ ಮುಂದಿನ ದಾರಿಯನ್ನು ತೋರಿಸಿಕೊಡಿ. ಅಲ್ಲಲ್ಲೇ ಅಲ್ಲಲ್ಲೇ ಅಡ್ಡಿ ಇರುತ್ತೆ ನಮಗೆ, ಆ ಅಡ್ಡಿಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗಬೇಕು. ಇದನ್ನು ಮೊದಲೇ ನಾನು ಹೇಳಿದ್ದೆ. ಈ ಧ್ಯಾನ ಮಾಡೋರು ಯೋಗ ಮಾರ್ಗದಲ್ಲಿ ಬೇರೆ ಬೇರೆ ದ್ವಾರಗಳನ್ನು ತೆಗೆಸಿಕೊಂಡು ತಮ್ಮದೇ ಆಗಿರತಕ್ಕಂತಹ ಒಂದು ಅವಯವ ಸಮುದಾಯದಲ್ಲಿ ಒಂದು ಯಾವುದೋ ಪುರಿತತ್ ನಾಡಿಯಲ್ಲಿ ಇರತಕ್ಕಂತಹ ಪರಮಾತ್ಮ ವಸ್ತುವನ್ನು ಕಂಡುಕೊಳ್ಳೋದಕ್ಕೆ ಆತ್ಮ ಪರಮಾತ್ಮಗಳ ಮೇಳನ, ಇದಕ್ಕೆ ನಾವು ಯೋಗ ಅಂತ ಹೇಳ್ತೀವಿ. ಯುಜ್ ಸೇರೋದು, ಸಮಾಧಿ ಅಂತ ಹೇಳ್ತೀವಿ. ಇದಕ್ಕೆ ಪ್ರಯತ್ನವನ್ನು ಪಟ್ಟು ಆಯಾ ಬಾಗಿಲುಗಳನ್ನು, ದ್ವಾರಗಳನ್ನು, ಜ್ಞಾನ ಮಾರ್ಗಗಳನ್ನು, ಯೋಗ ಮಾರ್ಗಗಳನ್ನು ತೆಗೆಸಿಕೊಂಡು ಹೋಗಬೇಕು. ಅದರ ಸಂಕೇತ ರೂಪವಾಗಿ ಇಲ್ಲಿ ಈ ಒಂದು ಭಗವಂತ ಕೊಟ್ಟಿರತಕ್ಕಂತಹ ಶರೀರದಲ್ಲೇ ಅವನನ್ನು ಕಾಣಬೇಕು. ಭಗವಂತ ಕೊಟ್ಟಿರತಕ್ಕಂತಹ ಸಮುದಾಯದಲ್ಲಿಯೇ ಈ ಸಮುದಾಯದ ಪ್ರತಿಯೊಬ್ಬ ನಮಗೆ ಸಮಾನ ಮನಸ್ಕರಾಗಿರತಕ್ಕಂತಹ ನಮ್ಮ ಗೆಳೆಯರ ಸಹಾಯದಿಂದ ಅವರೊಡನೆ ಕೂಡಿ ಆಚಾರ್ಯರನ್ನು ಅಥವಾ ಗುರುವನ್ನು, ನಮಗೆ ದಾರಿಯನ್ನು ತೋರಿಸತಕ್ಕಂತಹ ಮಾರ್ಗದರ್ಶಕರನ್ನು ನಾವು ಸಮೀಪಿಸಿ ಅವರು ತೋರಿಸಿದ ದಾರಿಯಲ್ಲಿ ಮುನ್ನಡೆದು ಭಗವಂತನನ್ನು ಕಾಣಬೇಕಾದರೆ ಇಲ್ಲಿ ಪ್ರಕೃತಿ ತತ್ವ ಮತ್ತು ಭಗವತ್ ತತ್ವ, ಈ ತಾಯಿ ಮತ್ತು ತಂದೆ ಎರಡು ಒಂದಾಗಿರತಕ್ಕಂತಹ ಸಂದರ್ಭದಲ್ಲಿ ತಾಯಿಯ ಒಂದು ಕೃಪೆಯನ್ನು ಕೋರಿ ನೀನು ಬಂದು ಬಾಗಿಲನ್ನು ತೆಗೆ. ಈ ಒಂದು ಪಾಶುರದಲ್ಲಿ ಆ ಪ್ರಕೃತಿಯ ಸೊಬಗನ್ನು, ಆ ಪ್ರಕೃತಿಯ ಒಂದು ಸೌಂದರ್ಯವನ್ನು ಒಂದು ಹೆಣ್ಣು ಮಗುವಿನ ಚಿತ್ರವನ್ನು ಇಟ್ಟು ವರ್ಣಿಸ್ತಾರೆ. ಇದೇ ರೀತಿ ಮುಂದಿನ ಒಂದು ಪಾಶುರದಲ್ಲಿಯೂ ಸಹ, ಮುಂದಿನ 2 ಪಾಶುರದಲ್ಲಿಯೂ ಸಹ ಬದುಕಿನಲ್ಲಿ ಸೌಂದರ್ಯ, ಆ ಸೌಂದರ್ಯದ ಮೀಮಾಂಸೆ, ಆ ಸೌಂದರ್ಯದ ಮೀಮಾಂಸೆಗೆ ತಳಹದಿಯಾಗಿರತಕ್ಕಂತಹ ಪರಮಾತ್ಮ ವಸ್ತು. ಯಾವುದೋ ಒಂದು ಒಣ ವೇದಾಂತವಲ್ಲ, ಬದುಕಿಗೆ ಹೊಂದಿಕೊಂಡಿರತಕ್ಕಂತಹ, ನಮ್ಮೆಲ್ಲರಿಗೂ ಕಾಣತಕ್ಕಂತಹ,
ಭಾವನೆಗಳನ್ನು ನಾವು ಸರಿಯಾಗಿ ಬೆಳೆಸಿಕೊಂಡರೆ ನಮ್ಮ ಹೃದಯದಲ್ಲಿಯೇ ನಾವು ಕಂಡುಕೊಳ್ಳಬಹುದಾದಂತಹ ಒಂದು ಸಾಕ್ಷಾತ್ಕಾರ. ಅದನ್ನು ಮುಂದಿನ ಪಾಶರ ಹೇಳ್ತೀನಿ. ಕುತ್ತು ವಿಳಕ್ಕೆರೆಯ ಕೋಟ್ಟು ಕಾಲ್ ಕಟ್ಟಿನ್ಮೇಲ್ ಮೆತ್ತನ್ನೆ ಪಂಚಶಯನತ್ತಿನ್ಮೇಲೇರಿ கொத்தலர் பூங்குழல் நப்பின்ன கொங்கமேல் வைத்து கிடந்த மலர்மார் பாவாய் திறவாய் மைத்தரங்கண்ணினாய் நீயுண்மனாளனை எத்தனை போதும் துழல ஒட்டாய்கான் ತತ್ತುವಮನ್ನ ತಹವೇಲೋರೆಂಬಾವಾಯ್. ಈ ರಾಧೆ ಅಥವಾ ನಪ್ಪಿನ್ನೈ ಅಥವಾ ಈ ಪ್ರಕೃತಿ ಒಂದು ಕ್ಷಣವೂ ಸಹ ಭಗವಂತನ ಬಿಟ್ಟಿರುವುದಿಲ್ಲ. ತಾಯಿ ತಂದೆಯನ್ನು ಬಿಟ್ಟು, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಬಿಟ್ಟು ಒಂದು ಕ್ಷಣವೂ ಇರುವುದಿಲ್ಲ. ಭಗವತ್ತತ್ವ, ಪರತತ್ವ ಯಾವುದು ಅಂತ ಹೇಳಿದರೆ, ಯಾವ ತತ್ವ ಮಹಾಲಕ್ಷ್ಮಿಯಿಂದ ವರಿಸಲ್ಪಟ್ಟಿದೆಯೋ ಅದು ಪರತತ್ವ. ಲಕ್ಷ್ಮಿ ಅಂದ್ರೇನು? ಲಕ್ಷ್ಮಿ ಅನ್ನೋದು ಯಾವುದು ನಾವೆಲ್ಲರೂ ಆಶಿಸ್ತೀವೋ, ಯಾವುದನ್ನು ನಾವು ಸೌಭಾಗ್ಯ ಅಂತ ಹೇಳ್ತೀವೋ, ಯಾವುದು ಇಲ್ಲದೆ ಹೋದರೆ ನಮ್ಮ ಜೀವನ ವ್ಯರ್ಥವಾಗುತ್ತೋ, ಆ ಒಂದು ಐಶ್ವರ್ಯ ಏನಿದೆ, ಆ ಒಂದು ಸೊಬಗು ಏನಿದೆ, ಆ ಒಂದು ಸಂಪತ್ತು ಏನಿದೆ, ಆ ಒಂದು ಶ್ರೀ ಅನ್ನೋದೇನಿದೆ, ಆ ಒಂದು ಶೋಭೆ ಅನ್ನೋದೇನಿದೆ, ಯಾವುದನ್ನು ನಾವು ಜೀವನದ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಒಂದು ರಸವಸ್ತು ಅಂತ ಹೇಳ್ತೀವಿ, ಅದನ್ನು ನಾವು, ಆ ಸ್ವಾರಸ್ಯವನ್ನು ನಾವು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಆ ಮಹಾಲಕ್ಷ್ಮಿಯೇ ಯಾರದ್ದಾಗಿರುತ್ತೆಯೋ, ಯಾರಿಗೆ ಸೇರಿದೆಯೋ ಆ ವಸ್ತು ಲಕ್ಷ್ಮಿಗೆ ಅಂದ್ರೇನು? ಸೌಂದರ್ಯ, ಶೋಭೆ, ಸಂಪತ್ತು ಎಲ್ಲಕ್ಕೂ ಆಶ್ರಯವಾಗಿರತಕ್ಕಂತಹ, ಎಲ್ಲದರ ಸ್ವರೂಪವಾಗಿರತಕ್ಕಂತಹ ಆ ದೇವತೆಗೆ ಆ ಸೌಂದರ್ಯವನ್ನು, ಆ ಶೋಭೆಯನ್ನು, ಆ ಸಂಪತ್ತನ್ನು ಕೊಟ್ಟಿರತಕ್ಕಂತಹ ವಸ್ತು, ತನ್ನದಾಗಿರಿಸಿಕೊಂಡಿರತಕ್ಕಂತಹ ವಸ್ತು ಪರವಸ್ತು. ಅದು ಪಡೆಯಬೇಕಾದರೆ ತನ್ನದೇ ಆದ ವಸ್ತು ಇದು. ಭಗವಂತ ಯಾರಿಗೆ ಸೇರಿದ್ದು? ಭಗವತಿಗೆ ಸೇರಿದವನು. ಮತ್ತು ಭಗವಂತ ಭಗವತಿಗೆ ಸೇರಿದವನು, ಭಗವತಿ ಭಗವಂತನಿಗೆ ಸೇರಿದವಳು. ಇದೆಲ್ಲ ಯೋಗ ಮಾರ್ಗದಲ್ಲಿ ಒಂದು ರೀತಿ, ಅದೇ ಶಾಸ್ತ್ರ ಸಂಪ್ರದಾಯದಲ್ಲಿ ಒಂದು ರೀತಿ. ಅದನ್ನು ಕಥಾನಕಗಳಲ್ಲಿ, ಪುರಾಣಗಳಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಕೃಷ್ಣನಾಗಿಯೂ ರಾಧೆಯಾಗಿಯೂ, ಕೃಷ್ಣನಾಗಿಯೂ ರುಕ್ಮಿಣಿಯಾಗಿಯೂ, ರಾಮನಾಗಿಯೂ ಸೀತೆಯಾಗಿಯೂ, ಶಿವನಾಗಿಯೂ ಪಾರ್ವತಿಯಾಗಿಯೂ, ನಮ್ಮ ಕುಮಾರ ಸಂಭವದಲ್ಲಿ ಕಾಳಿದಾಸ ವರ್ಣನೆ ಮಾಡುವಾಗ ಏನು ಇದು, ಈ ಪಾರ್ವತಿ ಅಂದರೆ ಏನು, ಸತಿ ಅಂದರೆ ಏನು, ಆ ಸತಿಯ ತತ್ವ ಏನು, ಗೌರಿ ಅಂದರೆ ಏನು, ಗೌರಿ ತತ್ವ ಏನು, ಗೌರಿ ಶಂಕರ ಅಂತ ಹೇಳ್ತೀವಿ. ಶಂಕರ ಶಿವ ಅಂತ ಹೇಳ್ತೀವಿ. ಇದನ್ನು ಶಂಕರರೇನೆ ಅನೇಕ ಸ್ತೋತ್ರಗಳಲ್ಲಿ ಆ ಶಿವೇ ಇಲ್ಲದೆ ಹೋದರೆ, ಗೌರಿ ಇಲ್ಲದೆ ಹೋದರೆ ಶಂಕರ ಶಂಕರನೇ ಅಲ್ಲ. ಶಂ ಅಂದ್ರೇನು? ಒಳ್ಳೆಯದು. ಲಕ್ಷ್ಮಿಯ ಸ್ವರೂಪ ಏನಿದೆ ಅದೇ ಶಂ. ಶಂಕರ, ಶಂ ಒಳ್ಳೆಯದನ್ನು, ಮಂಗಳವನ್ನು ಉಂಟು ಮಾಡತಕ್ಕಂತಹವನು. ಮಂಗಳ ದೇವತೆಯೇ ತಾಯಿ ಭಗವತಿ, ಮಾತೆ. ಅಲ್ಲಿಗೆ ಈ ಮಾತಾಪಿತೃಗಳು, ಇದರಲ್ಲಿ ರಘುವಂಶದಲ್ಲಿ ಕಾಳಿದಾಸ ತನ್ನ ಕಾವ್ಯವನ್ನು
ಆರಂಭ ಮಾಡೋದೇ ಹೀಗೆ. ಮಾತಾಪಿತೃಗಳು ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಹೀಗೆ ಎರಡನ್ನೂ ಸೇರಿಸೋದು ಅಂದರೆ ನಾವು ಸೇರಿಸೋದಲ್ಲ, ಅದು ತತ್ವ ಇರೋದೇ ಹಾಗೆ. ಇದನ್ನು ಬೇರೆ ಬೇರೆ ಯೋಗ ಮಾರ್ಗದಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಬೇರೆ ರೀತಿ ಹೇಳ್ತಾರೆ, ಕಾವ್ಯದಲ್ಲಿ ಬೇರೆ ರೀತಿ ಹೇಳ್ತಾರೆ, ನಮ್ಮ ಬೇರೆ ಬೇರೆ ವಾಂಗ್ಮಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಎರಡು ಯಾವಾಗಲೂ ಸೇರಿಕೊಂಡೇ ಇರುತ್ತೆ. ಈ ಸೌಂದರ್ಯದ ವರ್ಣನೆ ಈ ಪಾಶುರದಲ್ಲಿ ಬರುತ್ತೆ. ಜಗತ್ತಿನಲ್ಲಿ ರಸೋ ವೈಸಹ ಅಂತ ಹೇಳಿದ್ನಲ್ಲ, ಆ ರಸ ಅನ್ನೋದೇನು, ಆ ಸೋಮ ಅನ್ನೋದೇನು, ಅದರಲ್ಲೂ ಅಷ್ಟೇ ಸ ಉಮ ಸೋಮ, ಉಮಯ ಸಹಿತ ಸೋಮಃ, ಉಮೆಯೊಡನೆ ಇರತಕ್ಕಂತಹ ಸಹ ಅವನು. ಉಮೆ ಇಲ್ಲದೆ ಅಂದರೆ ಸೋಮ ಇಲ್ಲ. ರಸವಿಲ್ಲದೆ ರಸಿಕನಿಲ್ಲ. ಭುವನ ಸುಂದರ ಅಂತ ಹೇಳಿದರೆ ಆ ಸೌಂದರ್ಯವಿಲ್ಲದ, ಸೌಂದರ್ಯ ಅನ್ನೋದೇನು, ಸೌಂದರ್ಯ ಅನ್ನೋದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಂದು ರಸ ಇಲ್ಲದೆ ಹೋದರೆ ಆ ಜೀವನ ವ್ಯರ್ಥ, ನೀರಸವಾಗುತ್ತೆ. ಅದರ ರಸ ಯಾವುದು? ಅದೇ ಭಗವಂತ. ರಸೋ ವೈಸಹ. ಅಲ್ಲಿಗೆ ಆಂಡಾಳ್ ನಮಗೆ ಹೇಳ್ತಕ್ಕಂತಹ ಪಾಠ ಏನಪ್ಪ ಅಂತ ಹೇಳಿದ್ರೆ, ನೀವು ರಸವನ್ನು ಕಾಣಿರಿ, ಅಸಾರವಾದದ್ದನ್ನು ತ್ಯಜಿಸಿ. ಅಸಾರಂ ಅಲ್ಪಸಾರಂಚ ಸಾರಂ ಸಾರತರಂ ತ್ಯಜೇತ್ ಭಜೇತ್ ಸಾರತಮಂ ಶಾಸ್ತ್ರಂ. ಅಲ್ಪವಾದ ಸುಖಗಳಿಗೆ ನಿಮ್ಮನ್ನು ನೀವು ಕೊಟ್ಟುಕೊಂಡು ನಿಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಭಗವಂತ ಕೊಟ್ಟಿರತಕ್ಕಂತಹ ಈ ಕರ್ಣ ಕಳೇಬರಗಳನ್ನು ಉಪಯೋಗಿಸಿಕೊಂಡು ಸಾರತಮವಾದದ್ದು ಯಾವುದಿದೆ ಅದನ್ನು ಅರಸಿ. ಸಾರತಮವಾದದ್ದೇ ಭಗವಂತ. ಅದರ ಚಿಂತನೆಯನ್ನು ಇಟ್ಟುಕೊಳ್ಳಿ. ಇಡೀ ಭಗವದ್ಗೀತೆಯಲ್ಲಿ ಭಗವಂತ ಹೇಳೋದಿದೆ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು. ಮಯ್ಯೇವ ಮದ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ ಸಚ ಮಮ ಪ್ರಿಯ. ಮನಸ್ಸಿನಲ್ಲಿ ಇಟ್ಟುಕೋ, ನಾನು ನಿನ್ನ ಮನಸ್ಸಿನಲ್ಲಿ ಉಳಿತೀನಿ, ನಾನು ನಿನ್ನ ಮನಸ್ಸಿನಲ್ಲಿದ್ದು ನಿನಗೆ ದಾರಿಯನ್ನು ತೋರಿಸ್ತೀನಿ. ಈ ಸಂಬಂಧ ಅನ್ನೋದು ಯಾವುದೋ ಒಂದು ಕಾರಣ ವಸ್ತು ಎಲ್ಲಿಯೋ ಇದೆ, ಪ್ರಪಂಚವನ್ನು ಸೃಷ್ಟಿ ಮಾಡಿದ ಒಂದು ಕಾರಣ ವಸ್ತು ಭಗವಂತ ಅನ್ನೋದಲ್ಲ. ಪ್ರತಿಯೊಂದು ಜೀವಿಯ ಹೃದಯ ಗುಹಾಶಯದಲ್ಲಿಯೂ ಸಹ ಭಗವಂತ ತಾನಿದ್ದು ಅವರಿಗೆ ದಾರಿಯನ್ನು ತೋರಿಸ್ತಾನೆ. ಆದರೆ ಅವನಿರುವುದನ್ನು ಕಂಡುಕೊಳ್ಳಬೇಕು. ಇವಾಗ ಅವನಿರುವುದನ್ನು ನಾವು ಕಂಡುಕೊಳ್ಳಬೇಕಾದರೆ ನಮಗೆ ಯಾವಾಗ ಸಾಧ್ಯವಿಲ್ಲವೋ, ನಾವು ಪ್ರಯತ್ನ ಪಟ್ಟು ನಮಗೆ ಯಾವಾಗ ಸಾಧ್ಯ ಆಗೋದಿಲ್ಲವೋ ಆವಾಗ ನಾವೇನು ಮಾಡ್ತೀವಿ ಅಂದರೆ, ಭಗವಂತ ನೀನಿದೆಯಾ ಅಲ್ವಾ, ನಾನು ನಿನ್ನನ್ನು ಕಾಣೋಕ್ಕಾಗ್ತಾ ಇಲ್ಲ, ನೀನು ಯಾಕೆ ನನ್ನನ್ನು ಕಾಣಬಾರದು? ನೀನು ಸರ್ವಶಕ್ತನಲ್ಲವೇ? ನಾನು ಅಲ್ಪಜ್ಞ, ಅಲ್ಪಮತಿ, ನಾನು ಶಕ್ತನಲ್ಲ, ಅಶಕ್ತ. ನೀನು ಸರ್ವಶಕ್ತನಲ್ಲವೇ? ನೀನಿದೆಯಾ ಅಲ್ಲವೇ? ಇದನ್ನು ಚಿಂತನೆ ಮಾಡಿ. ಚಿಂತನೆ ಮಾಡ್ತಾ 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 ಅವನ ಸಾನ್ನಿಧ್ಯ ಏರ್ಪಡುತ್ತೆ. ಅದನ್ನೇ ನಾವು ಕೇಳ್ಕೊಳ್ತೀವಿ, ಸಾನ್ನಿಧ್ಯಂ ಕುರು ದೇವೇಶ ಸರ್ವದಾ ಸರ್ವಕಾಮದ. ಇದನ್ನು ನಂಬಿಕೆ ಅನ್ನೋದೇನೆ ಶ್ರದ್ಧೆ ಇರಬೇಕು. ಶ್ರದ್ಧಾಪೂರ್ವಕವಾಗಿ ಅವನ ಅಸ್ತಿತ್ವವನ್ನು ಮನಗಂಡು ಆ ಅಸ್ತಿತ್ವವನ್ನೋದನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬ ಹಂಬಲದಿಂದ, ಆಸೆಯಿಂದ ಯಾರ್ಯಾರ ಸಹಾಯವನ್ನು ಪಡೆಯಬೇಕೋ ಆ ಸಹಾಯವನ್ನೆಲ್ಲ ಪಡೆದು ಕೇವಲ
ಹೊರಗಡೆ ಬಾಹ್ಯ ಸಾಧನಗಳನ್ನು ಮಾತ್ರ ನಂಬದೆ ನಮ್ಮಲ್ಲಿಯೇ ನಾವೇ ನಮ್ಮ ಮನಸ್ಸನ್ನೇ ನಾವು ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನಗೆ ತಾನೇ ಶತ್ರು, ತನಗೆ ತಾನೇ ಹಿತಚಿಂತಕನಾಗಬಹುದು, ಸ್ನೇಹಿತನಾಗಬಹುದು. ಆತ್ಮ ಆತ್ಮನಿಗೆ ಬಂಧು, ತನಗೆ ತಾನೇ ಬಂಧು. ಅಲ್ಲಿಗೆ ಭಗವಂತ ನನಗೆ ಕೊಟ್ಟಿರತಕ್ಕಂತಹ ಈ ಶರೀರವನ್ನೇ, ಈ ಮನಸ್ಸನ್ನೇ, ಈ ಬುದ್ಧಿಯನ್ನೇ, ಈ ಕರಣಗಳನ್ನೇ ನನ್ನ ಬಂಧುವನ್ನಾಗಿಸಿಕೊಂಡು ಈ ಸಮುದಾಯವನ್ನು ನಮ್ಮನ್ನು ಎಲ್ಲಿ ಇಟ್ಟಿರ್ತಾನೋ ಅದನ್ನೇ ನಮ್ಮದನ್ನು ಆಗಿಸಿಕೊಂಡು ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನ ಕೃಪೆಗಾಗಿಯೇ ಹಂಬಲಿಸ್ತಾ ಇದ್ದರೆ ಅವನು ಕೃಪೆ ದೋರುತ್ತಾನೆ. ಅದಕ್ಕೆ ಕಷ್ಟಪಡಬೇಕಾದಿಲ್ಲ. ಏನು ಬೇಕಾಗಿದೆ, ಏನು ಮಾಡಬೇಕು? ಮನಸ್ಸು ಮುಖ್ಯ. ಅದರಿಂದಲೇ ಈ ಒಂದೊಂದು ಪಾಶುರಗಳಲ್ಲಿಯೂ ಏನು ಬರುತ್ತೆ? ಉತ್ತಮನ್ ಪೇರ್ ಪಾಡಿ, ಅವನ ಗಾನ, ಅವನ ಹೆಸರನ್ನು ಹೇಳ್ತಾ ಇರಿ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ಅವನ ಹೆಸರನ್ನು ಹೇಳ್ತಾ ಇರಿ. ಈ ಹೆಸರುಗಳಲ್ಲೂ ಸಹ ಎಂಥದ್ದು? ಯಾನಿ ನಾಮಾನಿ ಗೋಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ. ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಕಂಡುಹಿಡಿದುಕೊಂಡಿರತಕ್ಕಂತಹ ಹೆಸರುಗಳು. ಈ ಹೆಸರುಗಳನ್ನು ಹೇಳ್ತಾ ಇರಿ. ಉತ್ತಮನ್ ಪೇರ್ ಪಾಡಿ, ನಾರಾಯಣನ್ ಪೇರ್ ಪಾಡಿ, ಅದನ್ನೇ ಹೇಳಿ ಆ ಶಬ್ದಗಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ತತ್ವ ಜಿಜ್ಞಾಸೆ, ಒಲವು, ಸದ್ಭಾವನೆಗಳು, ಸತ್ಸಂಗ, ಇದರ ಮೂಲಕ ಭಗವಂತನನ್ನು ಕಂಡುಕೊಳ್ಳಬೇಕು. ಇಲ್ಲಿ ಈ ಪಾಶುರದಲ್ಲಿ ಆ ನಪ್ಪಿನ ನಂಗಾಯ್, ನಂಗಾಯ್ ಅಂದರೆ ಪರಿಪೂರ್ಣಲಾದವಳೆ ಅಂತ. ಇವಳು ಒಂದು ಸೌಂದರ್ಯದ ರಾಶಿ. ಬದುಕು ಅನ್ನೋದು ಸುಂದರ. ಬದುಕಿನಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳಬೇಕು. ಇದು ಸರ್ವಾಂಗ ಸುಂದರ. ಭಗವಂತ ಅವನ ಒಂದೊಂದು ಸೃಷ್ಟಿಯನ್ನು ನೋಡಿದರೂ ಸಹ ಆತ ಒಂದೊಂದು ಜೀವಿಯನ್ನು ಒಂದೊಂದು ಕ್ಷಣದಲ್ಲೂ ಸಲಹತಾ ಇರತಕ್ಕಂತಹ ಅವನ ರಕ್ಷಕತ್ವವನ್ನು ನೋಡಿದಾಗ, ಅವನ ಮಾಯಾಚೇಷ್ಟಿತಗಳನ್ನು ನೋಡಿದಾಗ, ಅವನ ಸೌಶೀಲ್ಯವನ್ನು ನೋಡಿದಾಗ, ಅವನ ಕೃಪೆಯನ್ನು ನೋಡಿದಾಗ ಇದೆಲ್ಲ ನಾವು ಮನಗಾಣಬೇಕು. ಓದೋದಲ್ಲ ಅಥವಾ ಬರೀ ಕೇಳೋದಲ್ಲ. ಇದಕ್ಕೆ ಒಂದು ಮಾನಸಿಕ ವ್ಯವಸ್ಥೆ ಬೇಕು. ಒಂದು ಮಾನಸಿಕವಾಗಿರತಕ್ಕಂತಹ ಒಂದು ಸಿದ್ಧತೆ ಬೇಕು. ಸಿದ್ಧತೆಯನ್ನು ಮಾಡಿಕೊಂಡು ಶ್ರದ್ಧೆಯಿಂದ ಸದ್ಭಾವನೆಗಳನ್ನು ಬೆಳೆಸಿಕೊಂಡು ಸತ್ಸಂಗದಲ್ಲಿ ಅವನ ಕೃಪೆ, ಅವನ ದಯೆಯನ್ನು ಹೃದಯಪೂರ್ವಕವಾಗಿ ಆಶಿಸಿದರೆ ಆವಾಗ ಈ ಬದುಕಿನ ಸೌಂದರ್ಯ ನಮಗೆ ತಿಳಿಸುತ್ತೆ. ಈ ಪಾಶುರದಲ್ಲಿ ಈ ನಪ್ಪಿನ್ನೆ ನಂಗಾಯ್, ಸರ್ವಾಂಗ ಸುಂದರಿಯಾಗಿರತಕ್ಕಂತಹ ಒಂದು ಭಗವಂತನ ಭಾರ್ಯೆ, ಭಗವಂತ ಯಾರೊಡನೆ ಸಂಶ್ಲೇಷಿಸಿ ತಾನು ತನ್ನ ಅವ್ಯಕ್ತವಾಗಿರತಕ್ಕಂತಹ ಸ್ವರೂಪವನ್ನು ಮರೆಸಿಕೊಂಡಿರ್ತಾನೋ ಆ ವಸ್ತುವನ್ನು ಇದೋ ನಾನು ಕರೀತಾ ಇದ್ದೇನೆ, ನೀನು ಎಲ್ಲೋ ಇದೆಯಲ್ಲ. ಯಾವುದೋ ಒಂದು ನಪ್ಪಿನ್ನೆಯಾಗಿರಲಿ, ರುಕ್ಮಿಣಿಯಾಗಿರಲಿ, ಮಹಾಲಕ್ಷ್ಮಿಯಾಗಿರಲಿ, ಯಾವುದೋ ಒಂದು ನಿನ್ನ ಚಿತ್ತವನ್ನು ಆಕರ್ಷಿಸತಕ್ಕಂತಹ ಒಂದು ಜೀವಿಯ ಅಂತರಂಗದಲ್ಲಿ ನೀನು ಅವಿತುಕೊಂಡಿದೆಯಲ್ಲ, ನಿನಗೆ ನನ್ನ ಹೃದಯದಲ್ಲಿ ಆ ಸ್ಥಾನವನ್ನು ಕೊಡ್ತೀನಿ. ನೀನು ಇಲ್ಲಿಗೆ ಬಾ. ಅದಕ್ಕೆ ನನಗೆ ಆ ಮಹಾಲಕ್ಷ್ಮಿಯ ಆ ನಪ್ಪಿನ್ನೈ ನಂಗಾಯ್ ಅಥವಾ ರಾಧೆ ಅಥವಾ ರುಕ್ಮಿಣಿ
ಅವರ ಒಪ್ಪಿಗೆ ಇದೆ. ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ. ಅವರ ಜೊತೆಗೆ ನನ್ನಲ್ಲಿ ಬಂದು ನೀನು ವಾಸ ಮಾಡಬೇಕು. ಇದು ನಮ್ಮ ಸಾಂಪ್ರದಾಯಿಕವಾಗಿರತಕ್ಕಂತಹ ಭಾರತೀಯ ಸೌಂದರ್ಯ ಮೀಮಾಂಸೆ. ಈ ಸೌಂದರ್ಯ ಮೀಮಾಂಸೆಯ ಸೌಂದರ್ಯ ಪ್ರದಾಯಕ ತತ್ವ ಅನ್ನೋದೇ ಭಗವತ್ ತತ್ವ. ನಾವು ಸಾಮಾನ್ಯವಾಗಿ ನಮ್ಮ ಸಾಂಪ್ರದಾಯಿಕವಾಗಿರತಕ್ಕಂತಹ ಆಚಾರ್ಯರ ಶ್ಲೋಕಗಳಲ್ಲಿ ಕನಕಧಾರ ಸ್ತೋತ್ರ ಅಂತ ಇರುತ್ತೆ. ಎಲ್ಲ ಸ್ತೋತ್ರಗಳಲ್ಲಿಯೂ ಸಹ ನಾವು ಇದನ್ನು ಕಾಣ್ತೀವಿ. ಏನು, ಯಾವ ಮಹಾಲಕ್ಷ್ಮಿಯ ಹೃದಯದಲ್ಲಿ ಶ್ರೀಮನ್ನಾರಾಯಣನು ಯಾವಾಗಲೂ ವಾಸಿಸ್ತಾನೋ, ಅಥವಾ ಯಾರ ವಕ್ಷಸ್ಥಲದಲ್ಲಿ ಎಡೆಬಿಡದೆ ತನ್ನ ಸ್ಥಾನವನ್ನು ಯಾವ ಮಹಾಲಕ್ಷ್ಮಿ ಕಂಡುಕೊಂಡಿರ್ತಾಳೋ, ಆ ಸ್ಥಾನ ಅನ್ನೋದು ಈ ಭಗವಂತನಿಗೆ, ಭಗವಂತನ ವಕ್ಷಸ್ಥಲ ಅನ್ನೋದು ಮಹಾಲಕ್ಷ್ಮಿಗೆ ಸ್ಥಾನ ಅಂತ ಹೇಳ್ತಾರೆ. ಅದೇ ರೀತಿ ಈ ಭಗವತಿಯ ವಕ್ಷಸ್ಥಳವೂ ಸಹ ಸಜ್ಜನರ ಮನಸ್ಸು ಸಹ, ಸತ್ಪುರುಷರ ಮನಸ್ಸು ಸಹ, ಸದ್ಭಾವುಕರ ಮನಸ್ಸು ಸಹ, ಸಚ್ಚಿಂತಕರ ಭಾಗವತರ ಮನಸ್ಸು ಸಹ ಭಗವಂತನಿಗೆ ವಾಸಸ್ಥಾನ. ನಮ್ಮಲ್ಲಿ ಅನೇಕ ಸ್ತೋತ್ರಗಳು ಬರುತ್ತೆ. ಆ ಸ್ತೋತ್ರಗಳಲ್ಲೆಲ್ಲ ಇದನ್ನೇ ಹೇಳ್ತಾಳೆ, ಕೃಷ್ಣ ನೀನು ಇಲ್ಲಿ ಬಂದಿರು. ಇದೇ ಗೋಪಿಕಾ ಗೀತಂ ಅಂತ ಹೇಳ್ತೀವಿ. ಇದರಲ್ಲಿ ಭಾಗವತದಲ್ಲಿ ಗೋಪಿಕಾ ಗೀತೆ ಅಂತ ಬರುತ್ತೆ. ಒಂದೊಂದು ಗೋಪಿಕೆಯೂ ಸಹ ಕೃಷ್ಣನೊಡನೆ ಮೈಮರೆತಿದ್ದಳು ಅಂತ ಹೇಳ್ತಾರೆ. ಇದನ್ನೇ ರಾಸಕ್ರೀಡೆ ಅಂತಲೂ ಹೇಳ್ತೀವಿ. ಅಂಗನಾಂ ಅಂಗನಾಂ ಅಂತರೇ ಮಾಧವು. ಆ ಭಗವತ್ ತತ್ವಕ್ಕೆ ಅಣುರೇಣು ತೃಣಕಾಷ್ಟಗಳಲ್ಲಿ ಒಳಗಿದ್ದು ಪುರುಷನಾಗಿ, ಪುರುಷ ಅನ್ನೋ ಶಬ್ದಕ್ಕೇನೆ ಅರ್ಥ. ಪುರು ಅಂದರೆ ಇದಕ್ಕೆ ಶರೀರಕ್ಕೆ ನಾವು ಪುರ ಅಂತ ಹೇಳ್ತೀವಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಅಂತ ಉಪನಿಷತ್ತುಗಳಲ್ಲೂ ಇದನ್ನು ಪುರ ಅಂತ ಹೇಳ್ತಾರೆ. ಪುರ ಅಂದರೆ ನಮ್ಮ ವಾಸಸ್ಥಾನ, ಹೊರಗಡೆ ಇರತಕ್ಕಂತಹ ಒಂದು ನಾವೇ ಕಟ್ಟಿಕೊಂಡಿರತಕ್ಕಂತಹ ಒಂದು ಕಟ್ಟಡ. ಈ ಪುರದಲ್ಲಿ, ಈ ಪಟ್ಟಣದಲ್ಲಿ ಒಂದೊಂದು ಪುರದಲ್ಲಿಯೂ ಸಹ ವಾಸಿಸ್ತಕ್ಕಂತಹ ವಸ್ತು ಅದು ಪರಮಾರ್ಥ ವಸ್ತು, ಪರಮಾತ್ಮ ವಸ್ತು. ಯಾವ ಪರಮಾತ್ಮ ವಸ್ತು ಎಲ್ಲಕ್ಕೂ ಸ್ವಾಮಿಯಾಗಿದ್ದು ಎಲ್ಲ ವಿಶ್ವದ ಸೃಷ್ಟಿಗೆ ಕಾರಣವಾಗಿದೆಯೋ ಅದೇ ವಸ್ತು ತನ್ನ ಸೃಷ್ಟವಾಗಿರತಕ್ಕಂತಹ ಒಂದೊಂದು ಅಣು ರೇಣು ತೃಣ ಕಾಷ್ಠಗಳಲ್ಲಿ ಅಂತರ್ಯಾಮಿಯಾಗಿದ್ದು ಕೆಲಸವನ್ನು ನಡೆಸ್ತಾ ಇದೆ, ಜಗತ್ತನ್ನು ನಡೆಸ್ತಾ ಇದೆ. ಇದು ಎಲ್ಲ ಉಪನಿಷತ್ತುಗಳಲ್ಲಿಯೂ ಹೇಳ್ತಕ್ಕಂತಹ ಅಂತರ್ಬಹಿರ್ವ್ಯಾಪ್ತಿ. ಬಹಿರ್ವ್ಯಾಪ್ತಿಯೂ ಉಂಟು, ಅಂತರ್ವ್ಯಾಪ್ತಿಯೂ ಉಂಟು. ಒಳಗೂ ಇದ್ದು ಸಲಹುತ್ತಾನೆ, ಹೊರಗಿನಿಂದಲೂ ನಮ್ಮನ್ನು ಸಲಹುತ್ತಾನೆ. ಆ ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಶ್ರದ್ಧಾಪೂರ್ವಕವಾಗಿ ಅದನ್ನೇ ಮನಸ್ಸಿನಲ್ಲಿ ಇಟ್ಟು ಮಯ್ಯೇವ ಮನಾಧತ್ಸ್ವ ಮಯಿ ಬುದ್ಧಿಂ ನಿವೇಶಯ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅದಕ್ಕೆ ಈ ಜಗತ್ತಿನ ಸಹಾಯ ಬೇಕು ನಮಗೆ. ಯಾರ್ಯಾರ ಸಹಾಯವನ್ನು ಯಾವ್ಯಾವ ಮಟ್ಟದಲ್ಲಿ ಹೇಗೆ ತಗೋಬೇಕೋ ಆಯಾ ಸಹಾಯಕರು, ಸಹಾಯ ಮಾಡತಕ್ಕಂತಹ ಶಕ್ತಿಗಳು ನಮಗೆ ಆಯಾ ಸಮಯದಲ್ಲಿ ಬಂದು ತಾನೇ ನಮಗೆ ದಾರಿಯನ್ನು ತೋರಿಸುತ್ತೆ. ಯಾವಾಗ ಅಂತ ಹೇಳಿದ್ರೆ ಅವನನ್ನು ಮನಸ್ಸಿನಲ್ಲಿಟ್ಕೊಂಡು ಅವನ ಕೃಪೆಗಾಗಿಯೇ ನಾವು ಸದ್ಭಾವನೆಯಿಂದ ಹಂಬಲಿಸ್ತಾ ಇದ್ದರೆ ಇದು ಸಾಧ್ಯ. ಇದು ಭಗವತ್ ಸಾಕ್ಷಾತ್ಕಾರಕ್ಕೆ ದಾರಿ, ಅತ್ಯಂತ ಸುಲಭವಾದ ದಾರಿ, ಜನಸಾಮಾನ್ಯರಿಗೆ ಇರತಕ್ಕಂತಹ ದಾರಿ. ಈ ಚಿಂತನೆಯಲ್ಲಿ ಇದ್ದರೆ ಅವರಿಗೆ ಈ ಮನಸ್ಸಿನಲ್ಲಿ ಬೇರೆ ಭಾವನೆಗಳೇ ಆಗಲಿ, ಬೇರೆ ಕ್ಲೇಶಗಳೇ ಆಗಲಿ, ದುಃಖಗಳೇ ಆಗಲಿ ಯಾವುದು ತಟ್ಟೋದಿಲ್ಲ. ಈ ಜಗತ್ತಿನಲ್ಲಿ ಕ್ಲೇಶ ಅನ್ನೋದು ಇದ್ದೇ ಇರುತ್ತೆ.
ಕ್ಲೇಶ ಇಲ್ಲದೆ ಹೋದರೆ ಅದು ಜಗತ್ತಲ್ಲ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅಪ್ಪ ನೀನು ಇಲ್ಲಿದೀಯಾ, ಕ್ಲೇಶ ಇರುತ್ತೆ ಸಹಜ, ಸಹಜಂ ಹಿ ದುಃಖಂ. ನಮ್ಮ ಜೊತೆನೇ ಹುಟ್ಟಿರುತ್ತಂತೆ, ಸಹಜಂ, ನನ್ನ ಜೊತೆಗೆ ಹುಟ್ಟಿರೋದು, ಅದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಹಜವಾಗಿರತಕ್ಕಂತಹ ಈ ದುಃಖವನ್ನು, ಕ್ಲೇಶವನ್ನು ನೀನೇನು ಮಾಡಬೇಕು? ನನ್ನನ್ನು ಮನಸ್ಸಿನಲ್ಲಿಟ್ಕೋ, ಭಜಸ್ವ ಮಾಂ, ನನ್ನನ್ನು ಮನಸ್ಸಿನಲ್ಲಿ ಭಜಿಸು. ಅದನ್ನೇ ಶಂಕರರು ಹೇಳೋದು, ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ ಅವರು. ಮನಸ್ಸಿನಲ್ಲಿಟ್ಕೋ ನೀನು. ಅವರೇ ನಮಗೆ ಸೌಂದರ್ಯ ಲಹರಿಯನ್ನು ಪಾಠ ಹೇಳಿದವರು. ಅವರೇ ಆ ಭಗವತಿ ತತ್ವವನ್ನು ನಮ್ಮ ಮುಂದೆ ಇಡ್ತಾರೆ. ಶಂಕರರು ಮತ್ತು ನಾನು ಈ ವಿಷ್ಣು ಚಿತ್ತರು ಅಂತ ಹೇಳಿದರೆ ಅವರೆಲ್ಲ ಹೆಚ್ಚು ಕಡಿಮೆ ಒಂದೇ ಸಮಕಾಲದವರು, ಒಂದೇ ರೀತಿಯ ಚಾರಿತ್ರಿಕವಾಗಿರತಕ್ಕಂತಹ ಕಷ್ಟಗಳನ್ನು ಅನುಭವಿಸಿದವರು, ಮತ್ತು ಈ ಧರ್ಮ ವಿಪ್ಲವವನ್ನು ಕಂಡವರು. ಈ ಧರ್ಮ ವಿಪ್ಲವಕ್ಕೆ ಆಗಲಿ ಅಥವಾ ಸಾಮಾಜಿಕ ಏರು ತಗ್ಗುಗಳಿಗಾಗಲಿ ಒಂದು ದಾರಿಯನ್ನು ಕಂಡುಹಿಡಿಬೇಕು ಅಂತ ಹೇಳಿ ಒಂದು ದಾರಿಯನ್ನು ತೋರಿಸಿಕೊಟ್ಟ ಮಹನೀಯರು ಇವರು. ಇವರು ಹೇಳಿದ ಮಾತಿನಲ್ಲಿ ನಾವು ನಂಬಿಕೆಯನ್ನು ಇಟ್ಟು ಶ್ರದ್ಧೆಯಿಂದ ಭಜಿಸಿದರೆ ಅವರು ಯಾವ ಸತ್ಯವನ್ನು ಕಂಡುಕೊಂಡರೋ, ಅವರು ಎಷ್ಟು ಕಷ್ಟವನ್ನು ಪಟ್ಟು ಅದನ್ನು ಕಂಡುಕೊಂಡರೋ ಆ ಪರಮಾರ್ಥ ಸತ್ಯ, ಆ ಸಾಕ್ಷಾತ್ಕಾರ ನಮಗೂ ಆಗುತ್ತೆ. ಇದನ್ನು 30ನೇ ಪಾಶುರದಲ್ಲಿ ಆಂಡಾಳ್ ಹೇಳೋ ಮಾತು ಏನು ಅಂತ ಹೇಳಿದರೆ, ಇಪ್ಪರೀಶ್ ಉರೈಪಾರ್, ನಾವು ಕಂಡುಕೊಂಡಿರ್ತಕ್ಕಂತಹ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಈ ಶಬ್ದಗಳನ್ನು ಉಚ್ಚಾರ ಮಾಡ್ತಾ ಇರಿ, ಇದನ್ನು ಹೇಳ್ತಾ ಇರಿ, ಅಷ್ಟೇ ಸಾಕು. ಏನನ್ನು ಬಹಳ ಕಷ್ಟಪಟ್ಟು ಅವರೆಲ್ಲ ಕಂಡುಹಿಡಿದರೋ ಮತ್ತು ಕಷ್ಟಪಟ್ಟು ಬಹಳ ದುಸ್ಸಾಧ್ಯವಾಗಿರತಕ್ಕಂತಹ ಮಾರ್ಗದಲ್ಲಿ ಹೋಗಿ ಏನನ್ನು ಪಡೆದುಕೊಂಡರೋ ಅದನ್ನು ನಾವು ಬಹಳ ಸುಲಭವಾಗಿ ಕೇವಲ ಅವರ ಶಬ್ದಗಳನ್ನು ನಂಬಿ ಅವರು ಹೇಳಿಕೊಟ್ಟಿರತಕ್ಕಂತಹ ದಾರಿಯಲ್ಲಿ ಆ ಭಾವನೆಗಳನ್ನು ಮನಸ್ಸಿನಲ್ಲಿ ಬೆಳೆಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಭಗವಂತನ ಸಾನ್ನಿಧ್ಯ ನಮ್ಮಲ್ಲಿ ಏರ್ಪಡುತ್ತೆ. ಇದಕ್ಕೆ ಒಂದೇ ಮಾರ್ಗ, ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಯಾಕೆಂದರೆ ಬೇರೆ ಮಾರ್ಗಗಳೆಲ್ಲ ನಮಗೆ ಸಾಧ್ಯವಿಲ್ಲ. ನೀವು ಯಜ್ಞಾಗಾದಿಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ತಪಸ್ಸು ಸಾಧ್ಯವಿಲ್ಲ, ಆ ಶುದ್ಧಿ ಸಾಧ್ಯವಿಲ್ಲ. ನಾವಿರ್ತಕ್ಕಂತಹ ಕಲಿಗಾಲದಲ್ಲಿ ಪಾಪದ್ರವ್ಯ ಉಪಜೀವಿನಾಂ ವಿಧಿಕ್ರಿಯಾ ವಿಹೀನಾನಾಂ ಗತಿರ್ಗೋವಿಂದ ಕೀರ್ತನಂ, ಒಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಆದ್ದರಿಂದ ಪ್ರಾರ್ಥಿಸಿ. ಯಾರನ್ನ ಪ್ರಾರ್ಥಿಸಬೇಕು? ಎಲ್ಲರನ್ನೂ ಪ್ರಾರ್ಥಿಸಿ. ಒಂದೇ ದಾರಿ, ಎಲ್ಲರಿಗೂ ಸಹ ಒಂದೇ ದಾರಿ. ನಮ್ಮ ದೇಶದ ಅಭಿವಂದನೆ ಅಥವಾ ಪ್ರತ್ಯಭಿವಂದನೆ ಅಂತ ಹೇಳ್ತೀವಿ, ಗ್ರೀಟಿಂಗ್ಸ್. ಒಬ್ಬರೊಬ್ಬರು ಕಂಡ್ರೆ ಏನು ಹೇಳ್ತೀವಿ? ನಮಸ್ಕಾರ, ಅಷ್ಟೇ. ನಮಃ, ನಾನು ತಲೆಬಾಗ್ತೀನಿ, ನೀನು ತಲೆಬಾಗು. ಪರಸ್ಪರ ನಾವು ಸಹಾಯ ಮಾಡಿಕೊಂಡು ಒಂದೇ ಒಂದು ಗುರಿ ನಮಗೆ, ಒಂದೇ ಒಂದು ದಾರಿ ನಮಗೆ. ನಾರಾಯಣನೇ ಗುರಿ, ನಾರಾಯಣನೇ ದಾರಿ, ಅವನೇ ಉಪೇಯ, ಹೋಗಿ ಸೇರಬೇಕಾದವನು, ಅವನೇ ಉಪಾಯ, ಅವನೇ ನಮಗೆ ದಾರಿ. ಎಲ್ಲರೂ ಒಂದೇ ಗುರಿಯನ್ನು ಹೊಂದೋಣ, ಎಲ್ಲರೂ ಒಂದೇ ಮಾರ್ಗವನ್ನು ಅನುಸರಿಸೋಣ, ಎಲ್ಲರೂ ನಾವೆಲ್ಲ ಒಂದಾಗಿರೋಣ, ಒಂದಾಗಿದ್ದು ಎಲ್ಲದರಲ್ಲಿಯೂ ಅವನನ್ನು ಕಾಣೋಣ. ನೀವು ನನ್ನಲ್ಲಿ ಭಗವಂತನನ್ನು ಕಂಡು ನಮಃ ಅಂತ ಹೇಳಿದರೆ, ನಾನು ನಿಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ಕಂಡು ನಮಃ ಅಂತ ಹೇಳಿ, ಅಣುರೇಣು ತೃಣಕಾಷ್ಟದಲ್ಲಿಯೂ ಭಗವಂತ ಇದ್ದಾನೆ ಅಂತ ಹೇಳಿದ ಮೇಲೆ ನಮ್ಮೆಲ್ಲರಲ್ಲಿಯೂ ಇದೆ. ಆದ್ದರಿಂದ ನಮಸ್ಕಾರ.
ಎಲ್ಲರೂ ಒಂದಾಗಿ ಏನು ಮಾಡ್ತೀವಿ? ಸದ್ಗುರುಗಳ ಬಳಿಗೆ ಹೋಗ್ತೀವಿ. ನಮ್ಮನ್ನೆಲ್ಲ ಸೇರಿಸ್ತಕ್ಕಂಥ ತತ್ವ ಯಾವುದು? ಭಗವತ್ ತತ್ವ. ಊರ್ಧ್ವ ಮೂಲಂ ಅಧಃಶಾಖಂ. ಮೂಲ ಅನ್ನೋದು ಒಂದೇ ಇರುತ್ತೆ, ಅಲ್ಲಿಂದ ಕಾಂಡ, ಆಮೇಲೆ ಶಾಖೆಗಳಾಗುತ್ತೆ, ಆಮೇಲೆ ಎಲ್ಲೆಲ್ಲೋ ಯಾವುದ್ಯಾವುದು ದೊಡ್ಡ ವೃಕ್ಷವಾಗುತ್ತೆ. ಈ ಕಡೆಯಿಂದ ಇರೋದು ಆ ಕಡೆಗೆ ಗೊತ್ತಿಲ್ಲದೆ ಇರಬಹುದು, ಇದಕ್ಕೆ ಸಂಬಂಧವೇ ಇಲ್ಲ ಅಂತ ಇರುತ್ತೆ. ಆದರೆ ಎಲ್ಲರೂ ಯಾವಾಗ ನಾವು ಈ ಕಾರಣ ವಸ್ತುವಿನ ಕಡೆಗೆ ಹೋಗ್ತೀವಿ, ಬೇರಿನ ಕಡೆಗೆ ಹೋಗ್ತೀವಿ, ಊರ್ಧ್ವ ಮೂಲಂ, ಆ ಊರ್ಧ್ವ ಮೂಲದ ಕಡೆಗೆ ಊರ್ಧ್ವ ದೃಷ್ಟಿಯನ್ನು ನಾವು ಪಡ್ಕೊಳ್ತೀವಿ, ಆಗ ನಾವೆಲ್ಲರೂ ಒಂದಾಗ್ತೀವಿ. ಇದು ನೀರಾಟ್ಟಂ. ಎಲ್ಲರೂ ಸೇರಿ ಒಂದಾಗಿ ಈ ತಾಪವನ್ನು ಕಳೆದುಕೊಳ್ಳುವುದಕ್ಕೆ, ಬಿಸಿಲಿನ ಬೇಗೆಯನ್ನು ಕಳೆದುಕೊಳ್ಳುವುದಕ್ಕೆ, ಬಾಳಿನ ಕ್ಲೇಶಗಳನ್ನು ಕಳೆದುಕೊಳ್ಳುವುದಕ್ಕೆ ಸರೋವರದಲ್ಲಿ ತಂಪಾಗಿರತಕ್ಕಂತಹ ಭಗವತ್ ಸರೋವರ, ತೇಜೋಜಲೋಘಂ ಅಂತ ಹೇಳ್ತಾರೆ. ಈ ಜಲ ಅಂತ ಹೇಳಿದರೆ ತೇಜಸ್ಸು. ನಾವೆಲ್ಲರೂ ಸಹ ತೇಜೋರೂಪಿಗಳು. ಪ್ರತಿಯೊಬ್ಬ ಜೀವಿಯೂ ಸಹ ತಾನು ಹೊರಗಡೆ ಕಾಣತಕ್ಕಂತಹ ಪ್ರಕೃತಿಯಲ್ಲ, ಕೇವಲ ಪಾರ್ಥಿವ ಶರೀರವಲ್ಲ, ಆಂತರ್ಯದಲ್ಲಿ ಒಂದು ತೇಜಸ್ಸು, ಅದರಲ್ಲಿ ಒಂದು ಕಾರಣ ಶರೀರ, ಒಂದು ಸೂಕ್ಷ್ಮ ಶರೀರ. ಅದನ್ನು ಕಂಡುಕೊಳ್ಳಿ, ಅದಕ್ಕೆ ಅಧಿಷ್ಠಾನವಾಗಿರತಕ್ಕಂತಹ ಪರಬ್ರಹ್ಮ ವಸ್ತುವನ್ನು ಕಂಡುಕೊಳ್ಳಿ. ಅದನ್ನು ಯಾರು ತೋರಿಸಿಕೊಡೋರು ಅಂತ ಹೇಳಿದರೆ ಪ್ರಕೃತಿಯೇ ತೋರಿಸಿಕೊಡುತ್ತೆ. ಈ ದೇಹವೇ ನಮಗೆ ಅದನ್ನು ತೋರಿಸಿಕೊಡುತ್ತೆ. ಉದ್ಧರೇತು ಆತ್ಮನ ಆತ್ಮಾನಂ. ನಿನ್ನನ್ನೇ ನೀನು ಗೆಳೆಯನನ್ನಾಗಿ ಮಾಡಿಕೋ, ನಿನ್ನ ಮನಸ್ಸನ್ನೇ ನೀನು ಒಲಿಸಿಕೋ, ನಿನ್ನ ಮನಸ್ಸಿನೊಡನೆ ಮಾತಾಡು, ನಿನ್ನ ಬುದ್ಧಿಯೊಡನೆ ಒಂದು ಸಂಬಂಧವನ್ನು ಇಟ್ಟುಕೋ. ಬುದ್ಧಿ ಹೇಳಿದ ಹಾಗೆ ಕುಣಿಯಬೇಡ, ಬುದ್ಧಿಗೆ ತಿಳಿ ಹೇಳು. ಒಂದೊಂದು ಪಾಶರದಲ್ಲೂ ಇವರು ಅವ್ರ ಜೊತೆ ಮಾತಾಡ್ತಾರೆ, ಇವ್ರ ಜೊತೆ ಮಾತಾಡ್ತಾರೆ ಅಂತ ಬರುತ್ತೆ. ಇದೆಲ್ಲವೂ ಸಹ ಸಮುದಾಯ ಅಂತ ಬರುತ್ತೆ, ಅವರು ಇವರು ಅಂತ ಬರುತ್ತೆ. ನಮ್ಮ ಸಂತ ಸಾಹಿತ್ಯದಲ್ಲೆಲ್ಲ ಹಾಗೆ ಸಂತರು ಅವರ ಮನಸ್ಸಿಗೆ ಹೇಳ್ಕೊಳ್ತಾರೆ. ಎಲೆ ಮನವೇ, ಮನಸ್ಸಿಗೆ ಹೇಳ್ಕೊಳ್ಳೋದು, ನನ್ನ ಮನಸ್ಸಿಗೆ ನಾನು ಹೇಳ್ಕೊಳ್ತೇನೆ. ನಮ್ಮೊಂದಿಗೆ ನಾವು ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ನಾವೇನು ಮಾಡ್ತೀವಿ? ಹೊರಗಡೆಯ ಸಂಬಂಧದಲ್ಲೇ ಇದ್ದು ನಮ್ಮನ್ನು ನಾವು ಮರ್ತಿದ್ದೀವಿ. ಮೊದಲೇ ಹೇಳಿದ ಹಾಗೆ ಈ ಹೊರ ಯಂತ್ರಗಳ ಪ್ರಾಬಲ್ಯಗಳು ಜಾಸ್ತಿಯಾಗಿ ಈ ಯಂತ್ರವನ್ನೇ ಮರ್ತಿದ್ದೀವಿ. ಆದ್ದರಿಂದ ಇದರ ಮೂಲಕವೇ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಬೇಕು. ಅದು ಈ ಒಂದು ಪಾಸುರದಲ್ಲಿ ಹೆಚ್ಚಾಗಿ ನಾನು ಆ ಶಬ್ದಗಳನ್ನು ಹೆಚ್ಚು ತಮಿಳಿನ ಶಬ್ದಗಳಾಗುತ್ತೆ. ಮತ್ತು ಒಂದೊಂದು ಶಬ್ದವನ್ನು ಸಹ ಆಳವಾಗಿ ನೋಡ್ತಾ ಹೋದರೆ ಸಮಯ ಇರೋದಿಲ್ಲ. ಆದ್ದರಿಂದ ಕೇವಲ ಈ ಪಾಸುರದ ಮುಖ್ಯವಾಗಿರತಕ್ಕಂತಹ ಪ್ರಮೇಯ ಏನಿದೆ ಅದನ್ನು ಮಾತ್ರ ಹೇಳಿ ಮುಂದಕ್ಕೆ ಹೋಗ್ತೀನಿ. முப்பத்து மூவர் அமரர்க்கு முன் சென்று கப்பங்கவிக்கும் கலியேத்து இழராய் செப்பமுடையாய் திரளுடையாய் செத்தார்க்கு வெப்பம் கொடுக்கும் விமலா துழராய் செப்பென்ன மென்புலச் செவ்வாய் திருவரங்குல் நப்பின்னங்காய் திருவே துழராய் உக்கவும் தொற்றொழையும் தன்றன் மணாளனை இப்போதே ಎಮ್ಮ ನೀರಾಟ್ಟೇಲೋರೆಂಬಾವಾಯ್. ಇದರಲ್ಲಿ ನಪ್ಪಿನ್ನೆನಂಗಾಯ್ ಮತ್ತು ಕೃಷ್ಣ ಈ ಚಿತ್ರ ಏನಿದೆ ಅದನ್ನು ಮರಿಬಾರ್ದು. ನಂದ ಗೋಕುಲ, ಅದರಲ್ಲಿ ನಂದಗೋಪನ ಅರಮನೆ, ಅಲ್ಲಿ ದ್ವಾರಪಾಲಕನನ್ನು ಪ್ರಾರ್ಥಿಸಿಕೊಂಡು ಅವನ ಕೃಪೆಯಿಂದ ಅವನ ಸಹಾಯದಿಂದ ಮುಂದಕ್ಕೆ ಹೋಗಿ ನಂದಗೋಪನನ್ನು ಪ್ರಾರ್ಥಿಸಿ, ಯಶೋದೆಯನ್ನು ಪ್ರಾರ್ಥಿಸಿ, ಬಲದೇವನನ್ನು ಪ್ರಾರ್ಥಿಸಿ ಮುಂದೆ ಹೋದರೆ ಕೃಷ್ಣ ಒಬ್ಬನೇ ಇಲ್ಲ, ಕೃಷ್ಣ ನಪ್ಪಿನ್ನೆಯೊಡನೆ ಅವನ ಮಾವನ ಮಗಳೊಡನೆ ಬೆರೆತಿರ್ತಾನೆ. ಇವರಿಬ್ಬರೂ ಸಹ ನಮಗೆ ಒಂದು ತತ್ವ. ಇದನ್ನು ನಾವು ಪ್ರಕೃತಿ ಪುರುಷರ ಭಗವಂತ ಅಂತ ಹೇಳಿದ ತಕ್ಷಣ ಜಗತ್ತು, ಭಗವಂತ ಮತ್ತು ಜಗತ್ತು ಅಂತ ಹೇಳಿದ ತಕ್ಷಣ ಜೀವ. ಇಷ್ಟೇ, ಜೀವ
ಜಗತ್ತು ಪರಮೇಶ್ವರ, ಜೀವ ಜಗತ್ತು ಈಶ್ವರ, ಆತ್ಮ ಪರಮಾತ್ಮ ಜಗತ್ತು. ಇಷ್ಟೇ. ಎಲ್ಲಿಂದ ಎಲ್ಲಿಗೆ ಹೋದರೂ ಇಡೀ ವಿಶ್ವದಲ್ಲಿ ಯಾವುದೇ ದರ್ಶನವನ್ನು ಶಾಸ್ತ್ರವನ್ನು ಕಂಡರೂ ಸಹ ಇಷ್ಟರಲ್ಲೇ ಪರ್ಯವಸಾನ. ಜಗತ್ತಿನಲ್ಲಿ ಜಗತ್ತು ಅನ್ನೋದು ಈಶ್ವರನದು, ಈಶ್ವರ ಸೃಷ್ಟವಾಗಿರತಕ್ಕಂಥದ್ದು. ಈಶ್ವರ ಜಗತ್ತನ್ನು ಯಾತಕ್ಕೆ ಸೃಷ್ಟಿ ಮಾಡಿದ್ದಾನೆ? ಜೀವ ವಿಕಾಸಕ್ಕೆ. ಇದನ್ನು ನಮ್ಮ ಉಪನಿಷತ್ತಿನಲ್ಲೂ ಸಹ ಭೋಕ್ತ ಭೋಗ್ಯಂ ಪ್ರೇರಿತಾರಂಚಮತ್ವ ಅಂತ ಹೇಳುತ್ತೆ. ಭೋಕ್ತ ಜೀವವಸ್ತು, ಯಾರ ಭೋಗ್ಯಕ್ಕೆ, ಯಾರ ಅನುಭವಕ್ಕಾಗಿ ಜಗತ್ತಿದೆ ಅಂತ ಹೇಳಿದರೆ ಜೀವಿಗಳ ಅನುಭವಕ್ಕಾಗಿ ಜಗತ್ತಿದೆ. ಈ ಜಗತ್ತು ಯಾರಿಂದ ಸೃಷ್ಟವಾದದ್ದು? ಜಗತ್ತು ಈಶ್ವರನಿಂದ ಸೃಷ್ಟವಾದದ್ದು. ಈ ಜಗತ್ತಿಗೆ ಒಂದು ಕಾರಣ ಏನು? ಯಾವ ಉದ್ದೇಶಕ್ಕಾಗಿ ಈ ಜಗತ್ತು ಇದೆ ಅಂತ ಹೇಳಿದರೆ ಜೀವ ವಿಕಾಸಕ್ಕಾಗಿ ಈ ಜಗತ್ತಿದೆ. ಅಲ್ಲಿಗೆ ಪರಮಾತ್ಮ ಸೃಷ್ಟವಾದ ಜಗತ್ತನ್ನು ಇಟ್ಟುಕೊಂಡು ಜಗತ್ತಿನ ಮೂಲಕವೇ ಜೀವಗಳ ವಿಕಾಸ. ಜೀವದಲ್ಲಿಯೂ ಭಗವಂತನಿಗೆ ಒಂದು ಉತ್ಕಟವಾಗಿರತಕ್ಕಂತಹ ವಾತ್ಸಲ್ಯ ಇದೆ, ಒಂದು ಅಭಿಪ್ರಾಯ ಇದೆ. ಈ ಜೀವ ವಿಕಾಸವೇ ಅವನ ಮುಖ್ಯವಾಗಿರತಕ್ಕಂತಹ ಉದ್ದೇಶ. ಈ ಜೀವ ವಿಕಾಸಕ್ಕೆ ಸಹಾಯ ಮಾಡತಕ್ಕಂತಹ ಸಹಕಾರಿ ಕಾರಣವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತನ್ನು ಈತ ಪರಿಪಾಲಿಸ್ತಾ ಇದ್ದಾನೆ. ಇದು ನಮ್ಮ ತತ್ವ. ತತ್ವ ಅನ್ನೋದು ಬಹಳ ವಿಶಾಲವಾಗಿರುತ್ತೆ, ಎಲ್ಲರಿಗೂ ಅನ್ವಯಿಸ್ತಕ್ಕಂತಹ ತತ್ವ ಇದು. ನಾವು ಈ ವಿಶಾಲವಾದ ತತ್ವದಲ್ಲಿ ನಮ್ಮ ಒಳಿತನ್ನು ನಾವು ಕಂಡುಕೊಳ್ಳಬೇಕು. ನಾವು ಎಲ್ಲಿದ್ದೀವಿ? ಬದುಕು ಅನ್ನೋದು ಎಲ್ಲರಿಗೂ, ಸೃಷ್ಟಿ ಅನ್ನೋದು ಎಲ್ಲರಿಗೂ, ಎಲ್ಲ ಇದೆ, ಎಲ್ಲದರಲ್ಲಿಯೂ ಎಲ್ಲ ಇದೆ. ನಮಗೆ ಏನು ಬೇಕು ಅನ್ನೋದನ್ನು ನಾವು ಆರಿಸ್ಕೊಳ್ಬೇಕು. ಅದಕ್ಕೆ ವಿವೇಕ ಬೇಕು, ಅದಕ್ಕೆ ಬುದ್ಧಿ ಬೇಕು, ಸದ್ಬುದ್ಧಿ ಬೇಕು, ಅದಕ್ಕೆ ಮಾರ್ಗದರ್ಶನ ಬೇಕು. ಸದ್ಬುದ್ಧಿಯಿಂದ, ಶ್ರದ್ಧೆಯಿಂದ, ಸತ್ಸಂಗದಿಂದ, ಸನ್ಮಾರ್ಗದರ್ಶನದಿಂದ ಒಬ್ಬೊಬ್ಬರೂ ಸಹ ತನ್ನ ಅಂತರಂಗದಲ್ಲಿ ಆ ಭಗವದ್ ವಸ್ತುವನ್ನು ಇಟ್ಟುಕೊಂಡು ಉಪಾಸನೆ ಮಾಡಬೇಕು. ಈ ಉಪಾಸನೆ ಅನ್ನೋದು ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲೋ ಸ್ವಲ್ಪ ಹೊತ್ತು ಮಾಡತಕ್ಕಂಥದ್ದಲ್ಲ. ಇಡೀ ಜೀವನವೇ ಒಂದು ಉಪಾಸನೆ. ಇಡೀ ಜೀವನವನ್ನೇ ನಾವು ಒಂದು ಉಪಾಸನೆಯಾಗಿ ಮಾಡಿಕೊಳ್ಳಬೇಕು. ಇಡೀ ಜೀವನವನ್ನೇ ಉಪಾಸನೆಯನ್ನಾಗಿ ಮಾಡಿಕೊಂಡಾಗ ನಾವು ಬದುಕುವ ರೀತಿ ಇರುತ್ತಲ್ಲ, ಬದುಕೇನೆ ನಮಗೆ ಒಂದು ದಾರಿ. ಬದುಕು ಅನ್ನೋದೇನೇ ಈಶ್ವರ ನಮಗೆ ಕೊಟ್ಟಿರತಕ್ಕಂತಹ ಒಂದು ಸದವಕಾಶ. ಇದೇ ನಮಗೆ ಭವಸಾಗರವನ್ನು ದಾಟುವುದಕ್ಕೆ ಭಗವಂತ ಕೊಟ್ಟಿರತಕ್ಕಂತಹ ಒಂದು ಪ್ಲವ, ಒಂದು ದೋಣಿ. ಇದರಿಂದಲೇ ನಾವು ಈ ಭವಸಾಗರದ ಆಚೆಯ ದಡವನ್ನು ನಾವು ಮುಟ್ಟಬೇಕು. ಆದ್ದರಿಂದ ಎಲ್ಲರ ಸಹಾಯವನ್ನು ಪಡೆದುಕೊಂಡು ವಿವೇಕದಿಂದ, ಶ್ರದ್ಧೆಯಿಂದ ಆ ವಸ್ತುವನ್ನು ಧ್ಯಾನಿಸಿದರೆ ಆ ವಸ್ತುವಿನ ಸ್ವರೂಪ ಎಂಥದ್ದು, ಎಷ್ಟು ಸುಲಭವೋ, ಎಷ್ಟು ವಾತ್ಸಲ್ಯವನ್ನು ಹೊಂದಿರುತ್ತೆಯೋ, ಎಷ್ಟು ನಮಗೆ ಹತ್ತಿರವಾಗಿದೆಯೋ ಅಷ್ಟೇ ದೂರ ಆ ವಸ್ತು, ಅಷ್ಟೇ ಎತ್ತರದಲ್ಲಿರ್ತಕ್ಕಂಥದ್ದು, ಅಷ್ಟೇ ಪರವಸ್ತು. ಪರವಸ್ತು ಅಂತ ಹೇಳ್ತೀವಿ. ಪರವಾದದ್ದು ಅಂದರೆ ನಮಗೆ ನಿಲುಕದ್ದು. 33 ಅಮರರ್ಕ್ ಮುನ್ಷೆನ್ರು ಕಪ್ಪಂ ತವಿರ್ಕುಂ ಕಲಿಯೇ ತುಯಿಲೆಡಾಯ್ ಅಂತ ಹೇಳ್ತಾರೆ.
33 ಅಂದರೆ 33 ದೇವತೆಗಳು ಅಂತಾರೆ, 33,000 ದೇವತೆಗಳು ಅಂತಾರೆ, 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಈ ಜಗತ್ತಿನ ಸೃಷ್ಟಿ, ಇದರ ಬಗ್ಗೆ ಇಂದಿನ ಆಧುನಿಕ ವೈಜ್ಞಾನಿಕರು ಸಹ ವಿಜ್ಞಾನಿಗಳು ಸಹ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ. ಅದ್ಭುತವಾಗಿರತಕ್ಕಂತಹ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇದೆ. ಎಲ್ಲವನ್ನೂ ಸಹ ಎಲೆಕ್ಟ್ರಾನ್ ಪ್ರೋಟಾನ್ ಅಂತ ಇದ್ದರು. ಇವಾಗ ಆ ಎಲೆಕ್ಟ್ರಾನ್ ಅನ್ನೋದೂ ಸಹ ಯಾವುದೋ ಮತ್ತೊಂದು ವಸ್ತುವಿನಿಂದ ಆಗಿದೆ ಅಂತ ಕಂಡುಹಿಡಿದಿದ್ದಾರೆ. ಅದು ಎಲ್ಲಿಂದ ಬಂತು ಅಂತ ಹೇಳಿದರೆ, ಒಂದು ಬಿಗ್ ಬ್ಯಾಂಗ್ ಅಂತ ಯಾವುದೋ ಒಂದು ಸ್ಫೋಟವಾಯಿತು. ಆ ಸ್ಫೋಟವಾದಾಗ ಜಗತ್ತು ದೂರ ದೂರ ಹೋಗಿದೆ. ಯಾವುದೋ ಅವ್ಯಕ್ತವಾಗಿರ್ತಕ್ಕಂಥ ಯಾವುದೋ ಒಂದು ಶಕ್ತಿ ಇದೆ, ಡಾರ್ಕ್ ಎನರ್ಜಿ ಅಂತಾರೆ. ನಾವು ಯಾವುದನ್ನು ನಾವು ಕಂಡುಕೊಂಡಿದ್ದೀವಿ, ಮಾಸ್ ಅಂತೀವಿ, ಮ್ಯಾಟರ್ ಅಂತೀವಿ, ಇದು 10% ಇಲ್ವಂತೆ, 4% ಇಲ್ಲ ಅಂತಾರೆ. ಮತ್ತು ಜಗತ್ತಿನಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಅದು ಬೇರೆ, ಅದು ಬ್ಲ್ಯಾಕ್ ಮಾಸ್ ಅಂತಾರೆ. ಅದು ಹೊಸದಾಗಿ ಕಂಡುಹಿಡಿಯೋದನ್ನು ಓದ್ತಾ ಬಂದರೆ ಆಶ್ಚರ್ಯವಾಗುತ್ತೆ. ಅಘಟಿತ ಘಟನಾ ಸಾಮರ್ಥ್ಯ ಅಂತ ಏನು ಹೇಳ್ತೀವಿ, ಕೃಷ್ಣನ ಅವತಾರದಲ್ಲಿ ಏನೇನೋ ಅದ್ಭುತಗಳು ನಡೆಯಿತು ಅಂತ ಹೇಳ್ತೀವಿ, ಅವೆಲ್ಲವೂ ಸಹ ಏನನ್ನೋ ಯಾವುದೋ ಒಂದು ಅವ್ಯಕ್ತವಾಗಿರ್ತಕ್ಕಂಥ ನಮಗೆಲ್ಲ ಗೊತ್ತಾಗದೇ ಇರತಕ್ಕಂಥ ಒಂದು ವೈಜ್ಞಾನಿಕ ತತ್ವವನ್ನು ಒಂದು ಕಥೆಯ ರೂಪದಲ್ಲಿ ಹೇಳಿದಾರೋ ಅಂತ ಅನಿಸೋ ರೀತಿಯಲ್ಲಿ ಈಗಿನ ಆವಿಷ್ಕಾರಗಳೆಲ್ಲ ನಡೀತಾ ಇದೆ. ನಾವು ಪುರುಷ ಸೂಕ್ತದಲ್ಲಿ ಯಾವ ರೀತಿ ಜಗತ್ತು ಉದ್ಭವವಾಯಿತು ಅಂತ ಹೇಳ್ತೀವಿ, ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ ಹೇಳಿ, ಅದನ್ನು ಇವತ್ತು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಅವತ್ತಿನ ದಿನ ಯಾವ ಸ್ಫೋಟ ಉಂಟಾಯಿತೋ ಇದೆಲ್ಲ ಬಿಲಿಯನ್ಸ್ ಆಫ್ ಇಯರ್ಸ್ ಅಂತಾರೆ. ಇದು ನೆನ್ನೆದು ಮೊನ್ನೆದು ಅಲ್ಲ. ಇದು ಆಗಿನ ಒಂದು ಸ್ಪಂದ ಏನಿದೆಯೋ ಆ ಸ್ಪಂದದ ಯಾವುದೋ ಒಂದು ಅವ್ಯಕ್ತವಾಗಿರತಕ್ಕಂತಹ ಶಬ್ದ, ಒಂದು ವೈಬ್ರೇಷನ್ ಅಂತಾರೆ, ಅದು ಇವತ್ತಿಗೂ ಕೇಳುತ್ತೆ ಅಂತಾರೆ. ನಾವು ಅದನ್ನು ಓಂಕಾರ ಅಂತೀವಿ. ಆಧುನಿಕ ವಿಜ್ಞಾನಿಗಳು ಏನನ್ನು ಹೊಸದಾಗಿ ಕಂಡುಹಿಡಿತಾ ಇದ್ದಾರೆ, ಇದನ್ನು ಹೊಸದಾಗಿ ಕಾಸ್ಮಾಲಜಿ ಅಂತಾರೆ. ಎಲ್ಲರೂ ಸಹ ಎಲ್ಲ ದೇಶದಲ್ಲಿಯೂ ಕೋಟ್ಯಾಂತರ ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡ್ತಾ ಇದ್ದಾರೆ. ಇದೊಂದು ಹೊಸ ಆವಿಷ್ಕಾರ, ಎಲ್ಲಿಂದ ಬಂದ್ವಿ, ಏನಾಯಿತು, ಇದನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಹೇಳೋದು, ಕೇನಾಸ್ಮ ಜಾತಃ ಕುತವಾ ಪ್ರಯಾತಃ ಅಂತ. ಈ ಪಾಸುರದಲ್ಲಿ 33 ಅಮರರ್ಕ ಮುಂಚನ್ರು ಒಂದು ಕಾರಣವಸ್ತುವಿದೆ. ಈ ಜಗತ್ತು ಯಾವುದೋ ಒಂದು ಚೈತನ್ಯದಿಂದ ಆಳಲ್ಪಡ್ತಾ ಇದೆ, ಒಂದು ಚೈತನ್ಯ ಅನ್ನೋದಿದೆ. ಅದಕ್ಕೆ ಇವಾಗ ಕಾನ್ಷಿಯಸ್ನೆಸ್ ಅಂತಾರೆ. ಇವಾಗ ಒಪ್ಕೊಂಡಿದ್ದಾರೆ. ಇಲ್ಲಿವರೆಗೆ ವಿಜ್ಞಾನಿಗಳೆಲ್ಲರೂ ಈ ಒಬ್ಬ ವ್ಯಕ್ತಿ ಏನನ್ನ ಕಾಣ್ತಾ ಇದ್ದಾನೆ, ಕಾಣೋದೇ ಸರ್ವಸ್ವ ಅಂತ ಇದ್ದವರು, ಇವತ್ತಿನ ದಿನ ಈ ಕಾಣೋದು ಅನ್ನೋದು ಕಾಣುವವನ ಮೇಲೆ ಅವಲಂಬಿಸಿದೆ, ಅಬ್ಸರ್ವರ್ ಅಂತ ಹೊಸದಾಗಿ ಶುರು ಮಾಡಿದ್ದಾರೆ. ಅಬ್ಸರ್ವರ್ ಈಸ್ ಎವ್ರಿಥಿಂಗ್ ಅಂತಾರೆ ಅವರು. ಅಬ್ಸರ್ವರ್ ಬಗ್ಗೆ ನಮಗೇನೂ ಗೊತ್ತಿಲ್ಲ, ಇಲ್ಲಿವರೆಗೆ ನಾವು ಸುಮ್ಮನೆ ಇದ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಏನು ಮಾಡ್ತೀವಿ, ಪ್ರಾಚೀನ ಪರಂಪರೆಯಲ್ಲಿ ಅಬ್ಸರ್ವ್ಡ್ ಅಂತ ಏನಿದೆ, ಶಂಕರರ ಬ್ರಹ್ಮಸೂತ್ರ ಭಾಷ್ಯ ಶುರುವಾಗೋದು ಇಲ್ಲಿಂದ. ವಿಷಯ ವಿಷಯಿಣೋಹೋ ಅಂತ ಶುರು ಮಾಡ್ತಾರೆ. ವಿಷಯ ಮತ್ತು ವಿಷಯಿ ಅಂತ. ವಿಷಯ ಅನ್ನೋದು ಕಾಣತಕ್ಕಂತಹ ವಸ್ತು, ವಿಷಯಿ ಅನ್ನೋದು ಕಾಣುವ ಒಂದು ಚೈತನ್ಯ. ಈ ಜಗತ್ತೆಲ್ಲವೂ ಯಾವುದೋ ಒಂದು ಪರಮ ಚೇತನನಿಂದ ಸೃಷ್ಟವಾದದ್ದು. ಅಲ್ಲಿ ಪಾಶ್ಚಾತ್ಯ ವಿಜ್ಞಾನಕ್ಕೆ ಹಿಂದೆ ಇದ್ದದ್ದು ವೆಸ್ಟರ್ನ್ ಫಿಲಾಸಫಿ. ಅಲ್ಲಿ ಡೆಕಾರ್ಟೆ ಅಂತ ಒಬ್ಬ ಇದ್ದ. ಆತ ಮ್ಯಾಟರ್ ಆ್ಯಂಡ್ ಮೈಂಡ್ ಅಂತ 2 ಭಾಗ ಮಾಡಿದ. ಇದಕ್ಕೆ ಕಾರ್ಟೀಷಿಯನ್ ಡಿವೈಡ್ ಅಂತಾರೆ.
ಮ್ಯಾಟರ್ ಬೇರೆ, ಸ್ಪಿರಿಟ್ ಬೇರೆ. ಸ್ಪಿರಿಟ್ ಅಂತ ಹೇಳಲ್ಲ, ಮೈಂಡ್ ಅಂತಾರೆ. ಮ್ಯಾಟರ್ ಆ್ಯಂಡ್ ಮೈಂಡ್ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ. ಇವಾಗ ಏನಾಗಿದೆ ಅಂದರೆ ಎರಡೂ ಬೆಸ್ಕೊಂಡಿರುತ್ತೆ ಅಂತಾರೆ. ಇದಿಲ್ಲದೆ ಅದಿಲ್ಲ, ಅದಿಲ್ಲದೆ ಇದಿಲ್ಲ ಅಂತ. ನಾವು ಅದನ್ನೇ ಹೇಳೋದು, ನಪ್ಪಿನ್ನೆ ನಂಗಾಯ್ ತಿರುವೆ ತುಯಿರಾಯ್. ಆಶ್ಚರ್ಯವಾಗುತ್ತೆ. ಉಪನಿಷತ್ತುಗಳನ್ನು, ನಮ್ಮ ಸ್ತೋತ್ರ ಸಾಹಿತ್ಯವನ್ನು ಯಾವುದು ನಮಗೆ ಬಹಳ ಬಹಳ ಸುಲಭ, ದೈನಂದಿನ ನಮ್ಮ ಮಾತುಗಳಲ್ಲಿ ಏನು ಬರುತ್ತೆ, ನಮ್ಮ ಶ್ರದ್ಧಾ ಬಿಂದುಗಳು ಏನಿರುತ್ತೆ, ಯಾವುದು ಬಹಳ ಸರ್ವೇ ಸಾಮಾನ್ಯ ಕಾಮನ್ ಸೆನ್ಸ್ ಅಂತ ಅಂದ್ಕೊಳ್ತೀವಿ, ಅವೆಲ್ಲವೂ ಸಹ ಪರಮಾರ್ಥ ತತ್ವಗಳು. ಆ ಪರಮಾರ್ಥ ತತ್ವ ಅದನ್ನೆಲ್ಲ ಹೋಗಿ ನೋಡಿದಾಗ ಆವಾಗ ನಮಗೆ ಮೈ ಜುಮ್ ಅನ್ನತ್ತೆ. ಅಲ್ಲಿವರೆಗೆ ನಮಗೆ ಇದರ ಬೆಲೆ ಗೊತ್ತಾಗೋದಿಲ್ಲ. ಇಲ್ಲಿ ಆ ವಸ್ತು ಯಾವುದನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡಬೇಕು, ಆ ವಸ್ತು ಅನ್ನೋದು ನಮಗೆ ಎಷ್ಟೇ ಸುಲಭವಾಗಿ, ಎಷ್ಟೇ ಹತ್ತಿರವಾಗಿ, ಎಷ್ಟೇ ಒಂದು ವಾತ್ಸಲ್ಯದಿಂದ ಪ್ರೇಮಪೂರ್ವಕವಾಗಿ ನಾವು ಭಾವನಾತ್ಮಕವಾಗಿ ಕಂಡುಕೊಳ್ಳಬಹುದು, ಅದೇ ಸುಲಭವಾಗಿರತಕ್ಕಂತಹ ವಸ್ತು ಅನ್ನೋದು ಅದು ಅತ್ಯಂತ ಪರವಸ್ತು. 33 ಅಮರರ್ಕ ಮುಂಚೆನ್ರಿ ಕಪ್ಪಂಗ್ ಕವಿಕ್ಕೊಂಗ್ ಕಲಿಯೇ. ಜಗತ್ತಿನಲ್ಲಿ ಏನೇನು ಯಾವ ಯಾವ ಸಮಯದಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲವನ್ನೂ ಸಹ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ಎಲ್ಲವನ್ನೂ ಸಹ ಸುವ್ಯವಸ್ಥಿತವಾಗಿ ನಡೆಸಿಕೊಂಡಿರ್ತಕ್ಕಂತಹ ಪರಮಾತ್ಮ ವಸ್ತು ಈ ಕೃಷ್ಣ. ಕಲಿಯೇ ತುಯಿಲೆಳಾಯ್. ಕಲಿ ಅಂದ್ರೇನು? ಭಗವಂತ. ಭಗವಂತ ಅಂದರೆ ಷಾಡ್ಗುಣ್ಯ ಪರಿಪೂರ್ಣ. ಭಗವಾನ್. ಬಲ, ವೀರ್ಯ, ತೇಜಸ್ಸು, ಜ್ಞಾನ, ಶಕ್ತಿ, ಐಶ್ವರ್ಯ, ಈ ಷಟ್ ಗುಣಗಳ ಒಂದು ಷಾಡ್ಗುಣ್ಯ, ಇವುಗಳಿಂದ ಪರಿಪೂರ್ಣವಾಗಿದ್ದವನೇ ಭಗವಂತ. ಅವನು ಸರ್ವಶಕ್ತ. ಸರ್ವಶಕ್ತನಾಗಿರತಕ್ಕಂತಹ ಜಗನ್ನಿಯಾಮಕನಾಗಿರತಕ್ಕಂತಹ ಒಂದು ವಸ್ತು ಇದೆ. ಆ ಪರಮ ಚೈತನ್ಯ ಈ ಜಗತ್ತನ್ನು ಆಳ್ತಾ ಇದೆ. ಈ ಜಗತ್ತನ್ನು ಆಳುವುದಕ್ಕೆ ಹೇಗೆ ಯಾವ ದೇಶದಲ್ಲಿ ಹೇಗೆ ಬೇಕೋ ಹಾಗೆ ಸೃಷ್ಟಿಯನ್ನು ಮಾಡಿ, ಒಂದು ಆ ನೀರಿನಲ್ಲಿ ತೇಲ್ತಾ ಇರತಕ್ಕಂತಹ ಜಗತ್ ಕಾರಣ ಜಲ ಅಂತ ಹೇಳ್ತೀವಿ. ಒಂದು ಶಯ್ಯೆ, ಆದಿಶೇಷನ ಶಯ್ಯೆ, ಅದರಲ್ಲಿ ಮಲಗಿರತಕ್ಕಂತಹ ಯೋಗ ನಿದ್ರೆಯನ್ನು ಮಾಡ್ತಾ ಇರತಕ್ಕಂತಹ ಭಗವಂತ ಪರವಾಸುದೇವ. ಇದನ್ನೆಲ್ಲ ನಾವು ಮೊದಲಿನ ಕೆಲವು ಶ್ಲೋಕಗಳಲ್ಲಿ, ಕೆಲವು ಪಾಶರಗಳಲ್ಲಿ ನೋಡಿದ್ವಿ. ವ್ಯೂಹ ವಾಸುದೇವ. ಭಗವಂತನ ತತ್ವವನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಮೊದಲಿನ ಕೆಲವು ಪಾಶರಗಳಲ್ಲಿ ಅವನ ವಿಭವಾವತಾರ, ಪರ ಸ್ವರೂಪ ಮತ್ತು ಅರ್ಚ ಸ್ವರೂಪ, ಯಾವ ರೀತಿ ನೀರು ಅನ್ನೋದು ಮೋಡದಲ್ಲಿಯೂ ಇದ್ದು, ವಾತಾವರಣದಲ್ಲಿಯೂ ಇದ್ದು, ಭೂಮಿಯ ಕೆಳಗೂ ಇದ್ದು, ನದಿ ತಟಾಕಗಳಲ್ಲೂ ಇದ್ದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುತ್ತೋ, ಯಾವ ರೀತಿ ಆಕಾಶ ಅನ್ನೋದು ಎಲ್ಲ ಕಡೆ ವ್ಯಾಪಿಸಿರುತ್ತೋ, ಯಾವ ರೀತಿ ತೇಜಸ್ಸು ಅನ್ನೋದು ಎಲ್ಲ ಕಡೆ ವ್ಯಾಪಿಸಿರುತ್ತೋ, ಅದೇ ರೀತಿ ಈ ವಸ್ತುವು ಸಹ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಶಕ್ತಿಗಳ ಮೂಲಕ, ಶಕ್ತಿ ಕೇಂದ್ರಗಳ ಮೂಲಕ ಈ ಜಗತ್ತನ್ನು ನಡೆಸ್ತಾ ಇದೆ. ಕಪ್ಪಂಗ್ ಕವಿಕ್ಕೊಂಗ್ ಕಲಿಯೇ ತುಯಿಳರ. ಯಾರಿಗೆ ಎಲ್ಲಿ ಕಷ್ಟ ಬಂದರೂ ಸಹ ಅಲ್ಲಿ ಒದಗಿ ಅವರಿಗೆ ಅವರ ಕಷ್ಟವನ್ನು ನಿವಾರಣೆ ಮಾಡಿಕೊಡ್ತಕ್ಕಂತಹ ಸರ್ವರಕ್ಷಕ ವಸ್ತು ಇದು. ಇವನು ರಕ್ಷಕ ಅಂತ ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರು ಅವನ ರಕ್ಷಕತ್ವದ ಮೇಲೆ, ಅವನ ಸರ್ವಶಕ್ತತ್ವದ ಮೇಲೆ ನಿಗಾ ಇಟ್ಟು ಯಾರು ತಮ್ಮ ಹೃದಯದಲ್ಲಿ ಉಪಾಸನೆ ಮಾಡ್ತಾ ಇರ್ತಾರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದೊಂದು ಆಶ್ಚರ್ಯವಾದ ಶ್ಲೋಕ. ಭಗವಂತ ಸರ್ವರಕ್ಷಕ ನಿಜ, ಆದರೆ ಯಾರು ಸತತವಾಗಿ ಅವನನ್ನು ತನ್ನ ಮನಸ್ಸಿನಲ್ಲಿಟ್ಕೊಂಡು ಧ್ಯಾನ ಮಾಡಿ ಅವನ
ಅನುಯಾಯಿಗಳಾಗಿರ್ತಾರೋ, ಅವನನ್ನೇ ಶ್ರದ್ಧೆಯಿಂದ ಅವಲಂಬಿಸಿರ್ತಾರೋ ಅವನನ್ನು ಅವನು ರಕ್ಷಿಸ್ತಾನೆ. ಎಲ್ಲಿಂದ? ಇಲ್ಲೇ ಇದ್ದು ರಕ್ಷಿಸ್ತಾನೆ. ಅನವರತ ವಿದಿತ ನಿಖಿಲ ಭೂತಜಾತ ಯಾಥಾತ್ಮ್ಯ ಅಂತಾರೆ. ಅನವರತವಾಗಿ ಎಲ್ಲೆಲ್ಲಿ ಏನೇ ನಡೀತಾ ಇದೆ ಅನ್ನೋದನ್ನು ಆ ವಸ್ತು ತಿಳ್ಕೊಂಡಿರುತ್ತೆ. ಎಲ್ಲಿ ಅದರ ಅವಶ್ಯಕತೆ ಇದೆಯೋ ಅಲ್ಲಿ ಅದು ಬಂದು ನಮ್ಮನ್ನು ಸಲಹುತ್ತೆ. ಇದು ನಮ್ಮ ಅನುಭವ. ಇದು ಸ್ವಾನುಭವ ವೇದ್ಯವೇ ವಿನಃ ಇದನ್ನು ಹೊರಗಡೆ ಪುಸ್ತಕದಲ್ಲಿ ಓದಿ ಅಥವಾ ಇನ್ನೊಬ್ಬರು ಹೇಳಿ ನಾವು ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ನಂಬಿಕೆಟ್ಟವರಿಲ್ಲವೋ ಅಂತಾರೆ ದಾಸರು. ಅಂತಹ ಕಲಿಯೇತು ಇಲ್ಲಡ. ನನಗೆ ಗೊತ್ತು ಈ ವಸ್ತು ಅತ್ಯಂತ ಜಗತ್ತಿಗೆ ಕಾರಣವಸ್ತುವಾಗಿರತಕ್ಕಂತಹ, ಎಲ್ಲ 33 ಕೋಟಿ ದೇವತೆಗಳಿಗೂ ಸಹ ಕಾರಣವಸ್ತುವಾಗಿರತಕ್ಕಂತಹ ಈ ವಸ್ತು ಇಷ್ಟು ಸುಲಭವಾಗಿ ನನಗೆ ಸಿಕ್ಕಿದೆ. ಅದು ಸಿಗಬೇಕಾದರೆ ನನಗೆ ಇಷ್ಟು ಜನ ಎಲ್ಲರೂ ಸಹಾಯ ಮಾಡಿದ್ದಾರೆ. ಆ ವಸ್ತುವಿನೊಡನೆ ನನಗೆ ಒಂದು ಬಾಂಧವ್ಯ ಏರ್ಪಟ್ಟಿದೆ. ಈ ಬಾಂಧವ್ಯವನ್ನು ನಾವು ಪರಸ್ಪರವಾಗಿ, ನಾನು ನನ್ನ ಮನಸ್ಸಿನೊಡನೆ ಮಾತನಾಡಿಕೊಳ್ಳೋದು, ನಾನು ನನ್ನ ಬುದ್ಧಿಯೊಡನೆ ಮಾತನಾಡಿಕೊಳ್ಳೋದು, ನನ್ನ ಬುದ್ಧಿಯನ್ನು ಸರಿ ಮಾಡಿಕೊಳ್ಳೋದು, ನನ್ನ ಮನಸ್ಸನ್ನು ಸರಿ ಮಾಡಿಕೊಳ್ಳೋದು, ನನ್ನ ಪರಿಸರವನ್ನು ಸರಿ ಮಾಡಿಕೊಳ್ಳೋದು, ಪ್ರಕೃತಿಯನ್ನು ಸರಿ ಮಾಡಿಕೊಳ್ಳೋದು, ಬದುಕನ್ನು ಅದಕ್ಕೆ ಅನುವು ಮಾಡಿಕೊಳ್ಳೋದು, ಆ ಮೂಲಕ ನಾನು ಎಲ್ಲಕ್ಕೂ ಕಾರಣವಾಗಿರತಕ್ಕಂತಹ ಪರಾತ್ಪರ ವಸ್ತುವನ್ನು ಹೋಗಿ ಕಾಣಬಲ್ಲೆ. ಈ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಅವನ ಕೃಪೆಯನ್ನೇ ಆಶಿಸ್ತಾ ಇದ್ದರೆ ಈ ಬದುಕು ಅನ್ನೋದೇನೆ, ಈ ಮಾಯೆಯೇ, ಈ ಪ್ರಕೃತಿಯೇ ಅವನನ್ನು ತೋರಿಸಿಕೊಡುತ್ತೆ. ಇದೇ ಶರೀರವೇ, ಯಾವ ಶರೀರ ಅನ್ನೋದು ನಮಗೆ ಅಪಮಾರ್ಗಕ್ಕೆ, ಬೇರೆ ಬೇಡದ ಮಾರ್ಗಕ್ಕೆ, ಕೇವಲ ಶಾರೀರಿಕ ಸೌಖ್ಯಕ್ಕೆ, ಜಗತ್ತಿನ ಅಹಿತಕ್ಕೆ, ಕೆಟ್ಟದ್ದಕ್ಕೆ ಯಾವುದು ಸಾಧನವಾಗಬಲ್ಲುದೋ ಅದೇ ಶರೀರವೇ. ಅದನ್ನು ಒಲಿಸಿಕೊಂಡರೆ, ನಮ್ಮ ಆಸೆ ಬೇರೆಯಾದರೆ, ನಮ್ಮ ದೃಷ್ಟಿ ಬೇರೆಯಾದರೆ, ನಮ್ಮ ಗತಿ, ನಮ್ಮ ಧ್ಯೇಯ ಬೇರೆಯಾದರೆ, ನಮ್ಮ ಮನಸ್ಸಿನ ಚಿಂತನೆಗಳು ಬೇರೆಯಾದರೆ, ಅದೇ ಬದುಕೆ, ಅದೇ ಶರೀರವೇ, ಅದೇ ಸಮೂಹವೇ, ಅದೇ ಸಮುದಾಯವೇ, ಅದೇ ಒಡನಾಡಿಗಳೇ ನಮಗೆ ದಾರಿಯನ್ನು ಮಾಡಿಕೊಡ್ತಾರೆ. ಎಲ್ಲರಿಗೂ ಒಂದೇ ದಾರಿ ಬೇಕು, ಎಲ್ಲರಿಗೂ ಒಂದೇ ಗುರಿ ಇರಬೇಕು. ಆ ಒಂದೇ ಗುರಿ, ಒಂದೇ ದಾರಿಯನ್ನು ನಂಬತಕ್ಕಂತಹ ಶ್ರದ್ಧಾಳುಗಳೆಲ್ಲ ಒಂದಾಗಬೇಕು, ಸತ್ಸಂಗವನ್ನು ಏರ್ಪಡಿಸಿಕೊಳ್ಳಬೇಕು, ಮುಂದೆ ನಡೆಯಬೇಕು. ಇದು ಆತ್ಮಸಾಕ್ಷಾತ್ಕಾರಕ್ಕೆ ದಾರಿ. ಈ 3 ಪಾಶರಗಳಲ್ಲಿ ಈ ತತ್ವಗಳನ್ನು ಹೇಳಿ ನಾಳೆಯಿಂದ ಮುಂದಿನ ಪಾಶರಗಳನ್ನು ತೆಗೆದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.